ಹೇಳಪ್ಪ. ನಾನು 3-4 ವರ್ಷದಿಂದ ಒಂದು ಹುಡುಗಿನ ಲವ್ ಮಾಡಿದ್ದೆ ಗುರುಜಿ. ಲವ್ ಮಾಡಿದ್ದೆ, ಬಟ್ ಅವಳು ಈಗ ಬಿಟ್ಟೋಗಿದ್ದಾಳೆ. ಅಂದ್ರೆ ನಾನೇ ಬಿಟ್ಟಿದ್ದೆ ಗುರುಜಿ. ಅಂದ್ರೆ ಈಗ ನಿಮ್ಗೆ ಎಷ್ಟು ವರ್ಷ? ನನಗೀಗ 24 ಗುರುಜಿ. 24 ವರ್ಷ? ಹಾ ಗುರುಜಿ. ಓಕೆ. ಲವ್ ಮಾಡಿದ್ದೆ ಎಷ್ಟು ವರ್ಷದಿಂದ? ನಾನು ಗುರುಜಿ 21. ಹೇಳಪ್ಪ. ಅಂದ್ರೆ ಏನು ಓದಿದ್ದೀರಾ? ನಾನು ಐಟಿಐ ಕಂಪ್ಲೀಟ್ ಮಾಡಿದ್ದೀನಿ ಗುರುಜಿ. ITI? ಹಾ ಗುರುಜಿ. ಅಂದ್ರೆ ಅಲ್ಲೇ ಓದೋ ಸಮಯದಲ್ಲಿ ಪರಿಚಯ ಆಗಿದ್ದ? ಹಾ ಗುರುಜಿ. ಏನು ನಾನು ಕಾಲೇಜ್ ಓದೋ ಸಮಯದಲ್ಲಿ ಪ್ರೀತಿ ಮಾಡದೆ ಹೋದ್ರೆ ಓದು ಕಂಪ್ಲೀಟೇ ಆಗಲ್ವಾ ಅಂತ? ಏನಿಲ್ಲ ಗುರುಜಿ. ಸರಿ, ಅಪ್ಪ ಅಮ್ಮನಿಗೆ ಎಷ್ಟು ಜನ ಮಕ್ಕಳು? ನಾವಿಬ್ರು ಗುರುಜಿ. ನಾವಿಬ್ರು ಅಂದ್ರೆ? ಇಬ್ರು. ಒಬ್ಬ ಅಣ್ಣ, ಒಬ್ಬ ನನ್ನ ತಮ್ಮ ಗುರುಜಿ. ಓಕೆ. ನಿಮಗಿಂತ ಒಬ್ರು ದೊಡ್ಡವರಿದ್ದಾರೆ? ಹಾ ಗುರುಜಿ. ನಿಮಗಿಂತ ಒಬ್ರು ದೊಡ್ಡವರಿದ್ದಾರೆ? ಹಾ ಇದ್ದಾರೆ ಗುರುಜಿ. ಓಕೆ. ಈ ಪ್ರೀತಿ ಶುರುವಾಯಿತು, ಹೇಳಪ್ಪ. ಅಲ್ಲೇನು ಅಂದ್ರೆ ಆ ಇಬ್ರು ಮನೆಗೂ ಗೊತ್ತಿತ್ತ ಅಥವಾ ಏನು ಪ್ರೀತಿ ಶುರು? ಇಲ್ಲ ಗುರುಜಿ, ನಮ್ಮ ಮನೇಲಿ ನಾನು ಹೇಳಿದ್ದೆ ಗುರುಜಿ, ನಾನೀಗ ಒಂದ್ ಹುಡುಗಿನ ಇಷ್ಟಪಡ್ತಾ ಇದ್ದೀನಿ, ಲವ್ ಮಾಡ್ತಾ ಇದ್ದೇನೆ ಅಂತ. ಅವರು ಗುರುಜಿ ಮೊದಲೇ ಅಪ್ಪ ಅಮ್ಮ ಒಪ್ಪಲ್ಲ, ಮನೆಯಲ್ಲಿ ಬೈದರು, ಮಾಡ್ಬೇಡ ಕಣೋ ಹಂಗ ಹಿಂಗ ಅಂತ. ಏನ್ ಮಾಡ್ಬೇಡ ಅಂತ? ಲವ್ ಮಾಡ್ಬೇಡ. ಓಕೆ 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 ಅಂದ್ರು ಗುರುಜಿ. ಅವ್ರಿಗೆ ಅವ್ರ ಮಾತು ನಾನು ಕೇಳಿಲ್ಲ, ನಾನು ಮಾಡ್ದೆ. ಅವರು ಲವ್ ಸ್ಟಾರ್ಟ್ ಆಗಿತ್ತು ಗುರುಜಿ. ಅವ್ರಿಗೆ ನಾನು ಪ್ರೀತಿ ಮೊದಲು ನೀವು ಹೇಳ್ಕೊಂಡಿದ್ದ ಅವ್ರು ಹೇಳಿದ್ದ? ಅವ್ರೇ ಹೇಳಿದ್ದು ಗುರುಜಿ. ಹೌದಾ? ಹಾ ಗುರುಜಿ. ಅಯ್ಯೋ ಏನ್ ಸರ್? ಅಂದ್ರೆ ಹುಡುಗಿನೇ ಮೊದ್ಲು ಪ್ರಪೋಸ್ ಮಾಡಿದ್ದ ಅಂದೆ? ಹಾ ಗುರುಜಿ. ಹೌದಾ? ಹಾ ಗುರುಜಿ. ಏನ್ ಬಹಳ ಸುಂದರ ಅನ್ಸುತ್ತೆ ಕಣಿಯ ನೀನು. ಅಯ್ಯೋ ಬಂದು ನಿಮಗ್ ಪ್ರಪೋಸ್ ಮಾಡ್ಬೇಕು ಅಂದ್ರೆ ಹಂಗಾರೆ ಮುಂದಿನ ಜನ್ಮದಲ್ಲಿ ನಿಮ್ಮಷ್ಟೇ ಸುಂದರವಾಗಿ ಹುಟ್ಟಬೇಕು ನಾನು. ಅಯ್ಯೋ ಅಯ್ಯೋ ಗುರುಜಿ, ಎಂತ ಮಾತಾಡ್ತಾ ಇದೆ. ಆಗ್ಲಿ. ಆ ಹುಡುಗಿ ಬಂದು ಪ್ರಪೋಸ್ ಮಾಡಿದಾಗ ಏನಂದ್ರಿ? ಗುರುಜಿ ನಾನು ಒಪ್ಕೊಂಡೆ ಗುರುಜಿ. ಒಪ್ಕೊಂಡ್ರಿ? ಹಾ ಗುರುಜಿ. ನೀವು ಕಾಯ್ತಾ ಇದ್ರ ಅಂತ? ಇಲ್ಲ ಗುರುಜಿ, ನೋಡ್ತಾ ಇದ್ಲೆ ನಾನು, ಅವಳು ನೋಡ್ತಾ ಇತ್ತು, ಮಾತಾಡ್ತಾ ಇದ್ದಿಲ್ಲ, ನೋಡ್ತಾ ಇದ್ವಿ. ನಾ ಕಾಲೇಜ್ ಹೋಗ್ತಾ ಇದ್ದೆ ಅವಾಗ. ಒಪ್ಕೊಂಡೆ ಗುರುಜಿ. ನಂಬರು ಕೊಟ್ಟೆ ಗುರುಜಿ ಅವಳಿಗೆ ನಾನು. ಫೋನ್ ಬಳಸ್ತಾ ಇದ್ರಿ? ಹಾ ಬಳಸ್ತಿದ್ದೆ. ನಂಬರ್ ಕೊಟ್ರಿ? ನಂಬರ್ ಕೊಟ್ಟೆ. ಅವರು 3 ದಿವಸ ಬಿಟ್ಟು ಕಾಲ್ ಮಾಡಿದ್ರು. ಗಾಡಿ ನಂಬರಾ? ಇಲ್ಲ ಗುರುಜಿ, ಮೊಬೈಲ್. ನಾನು ವ್ಯಾನ್ ಓಡಿಸ್ತೀನಿ ಅಂದ್ರಲ್ಲ, ಗಾಡಿ ನಂಬರ್ ಕೊಟ್ರಿ ಅನ್ಕೊಂಡೆ. ಈಗ ನಾನು ವ್ಯಾನ್ ಓಡಿಸ್ತಾ 2 ವರ್ಷ ಆಯ್ತು ಗುರುಜಿ. ಓಕೆ. ಅದು ಓದೋ ಸಮಯದಲ್ಲಿ ಅಲ್ವಾ? ಹಾ ಗುರುಜಿ. ಓಕೆ. ಫೋನ್ ನಂಬರ್ ಕೊಟ್ರಿ? ಹಾ ಗುರುಜಿ. ನಾನೇನಾರ ಆಯ್ದ್ರೆ ನಮ್ಮ ಮನೆ ಪಕ್ಕ ಕಾಯಿನ ಬೋತಿತ್ತು, ಅದ್ರ ನಂಬರ್ ಕೊಡ್ತಿದ್ದೆ. ಸರಿ, ಫೋನ್ ನಂಬರ್ ಕೊಟ್ರಿ. ಅವ್ರ ಹತ್ರಲ್ಲೂ ಫೋನ್ ಇತ್ತಾ? ಇಲ್ಲ ಗುರುಜಿ, ಅವ್ರ ಮಮ್ಮಿ ಫೋನ್ ಇತ್ತು ಗುರುಜಿ. ಅವ್ರ ಯಾರ್ದು? ಅವ್ರ ಮಮ್ಮಿದು. ತಗೋ. ಓಕೆ. ಅವ್ರ ಅಮ್ಮನ ಫೋನ್ ಇತ್ತು? ಹಾ ಗುರುಜಿ. ಓಕೆ, ಹೇಳಪ್ಪ. ಅವ್ರು 3 ದಿವಸ ಬಿಟ್ಟು ಕಾಲ್ ಮಾಡಿದ್ಲು, ಮಾತಾಡಿದ್ವಿ. ಆಕೆ 6 ತಿಂಗಳ ಕಂಟಿನ್ಯೂ ಆಯ್ತು ಗುರುಜಿ. ಕಂಟಿನ್ಯೂ ಆದ್ಮೇಲೆ ನಾನು ವಿಷಯ ಕೇಳ್ಪಟ್ಟೆ. ಇಲ್ಲ, ನನ್ ದೋಸ್ತಿಂದ್ರ ವಿಷಯ ಕೇಳ್ಪಟ್ಟೆ ಗುರುಜಿ. ಇಲ್ಲ, ಅವಳು ನಿನ್ ಲವ್ ಮಾಡ್ತಾ ಇಲ್ಲ ಅಂತೆ, ಬೇರೆದವಳನ್ನ ಮಾಡ್ತಿದ್ದಾಳೆ ಅಂತ ಹೇಳಿದ್ರು ಗುರುಜಿ. ಓಕೆ. ನಿಮ್ಮ ಸ್ನೇಹಿತರು ನಿಮ್ಗೆ ಹೇಳಿದ್ರು ಅಲ್ಲ, ಆ ಹುಡುಗಿ ನಿನ್ನನ್ನು ಪ್ರೀತಿ ಮಾಡ್ತಿಲ್ಲ ಕಣೋ, ಬೇರೆ ಯಾರನ್ನೋ ಪ್ರೀತಿ ಮಾಡ್ತಿದ್ದಾಳೆ ಅಂತ ಅವ್ರು ಹೇಳಿದ್ರು. ಬಟ್ ಅವ್ರಿಗೆ ಹೆಂಗ್ ಗೊತ್ತು? ಅವ್ರಿಗೆ ಅವ್ರ ನೋಡಿಲ್ಲ ಅಂತ ಅವ್ನು ನೋಡಿದ ಅಂತ ಗುರುಜಿ. ಒಬ್ಬನ್ ಜೋಡಿ ಹೋಗ್ತಾ ಇದ್ಲಂತೆ ಬೈಕ್ ಮೇಲೆ. ಓಕೆ. ಹೌದೇನಾ ಅಂತೇಳಿ ನಾನು ಕೇಳಿದೆ ಗುರುಜಿ ಆಕಿನ. ಇಲ್ಲ, ಫ್ರೆಂಡು ಅಂತ ಅಂದ್ಲ ಗುರುಜಿ ಆಕೆ. ಓಕೆ. ಹೌದಾ ಅಂತಂದೆ ನಾನು. ಆಯ್ತು ಬಿಡು ಹೋಗ್ಲಿ ಅಂತೇಳಿ ನಾ ಸುಮ್ಮನೆ ಗುರುಜಿ. ಓಕೆ. ಅದನ್ನ ಬಿಡಿಸಿದೆ. ಅದನ್ನ ಆ ಹುಡುಗ ಕೇಳಿದೆ. ಎಲ್ಲ ಫ್ರೆಂಡ್ ಅಣ್ಣ ಅಂತ ಅವನು ಅಂದ ಗುರುಜಿ. ಆಯ್ತು ಬಿಡು ಅಂತೇಳಿ ನಾನು ಬಿಟ್ಟೆ ಗುರುಜಿ. ಆಕಿ ಹೇಳಿದೆ ಈ ತರ ಎಲ್ಲ ಮಾಡ್ಬೇಡ ಅಂತ. ಆಯ್ತು ಅಂತೇಳಿ ಅದು ಮುಂದುವರಿತು ಗುರುಜಿ. ಆದ್ಮೇಲೆ ಒಂದ್ ಇಯರ್ ಬ್ಯಾಕ್ ಗುರುಜಿ, 1 ವರ್ಷದ ಹಿಂದೆ ಗುರುಜಿ, ಹಿಂದೆ ನಾನು ನಮ್ಮ ಮನೆಯಲ್ಲಿ ವಿಷಯ ಮೊದ್ಲೇ ಹೇಳಿದ್ದೆ. ಆಮೇಲೆ ಮತ್ತೆ ಹೇಳಿದೆ ಗುರುಜಿ, ಹಿಂಗ ನಾನು ಮದ್ವಿ ಮಾಡ್ಕೋಬೇಕಂತ ಮಾಡಿದ್ದೀನಿ ಅಂತ.
ಅವಾಗ ಎಷ್ಟು ವರ್ಷ ನಿಮಗೆ? ಅವಾಗ ನಂಗೆ 23 ಗುರುಜಿ. ಅವಾಗ 23. ನಿಮ್ಮ ಅಣ್ಣಂಗೆ ಮದುವೆ ಆಗಿತ್ತಾ? ಇನ್ನೂ ಆಗಿಲ್ಲ ಗುರುಜಿ. ಅವಾಗಲೇ ನೀನು ಹೋಗಿ ಹಂಗೆ ಹೇಳ್ದ? ಕೇಳಿದೆ ಗುರುಜಿ ಮದುವೆ ಮಾಡ್ಕೋತೇನೆ ಅಂತ. ಈಗ ಮಾಡ್ಕೋತಿಲ್ಲ ಗುರುಜಿ, ಇನ್ನೂ ಟೈಮ್ ಇದೆ. ಈಗ ಬಟ್ ಈಗ ಮಾಡ್ಕೋಬೇಕಂತ ಹೇಳ್ತಾ ಇದ್ದೆ. ನಮ್ಮ ಮನೇಲಿ ಹಿಂಗೆ ಹೇಳ್ಬಿಟ್ಟಿದ್ರೆ ಮೆಟ್ಲಡಿ ಕಾಯ್ಕೊಂಡು ಹೊಡಿಯಾರು. ಅಯ್ಯೋ ಗುರುಜಿ ನನ್ನ ಬಿಟ್ಟವ್ರ. ಓಕೆ, ಈಗ ನನಗೆ ಕುತೂಹಲ, ನೀನು ಹೇಳಿದಾಗ ಏನಂದ್ರು? ಅವ್ರಿಗೆ ಹೇಳ್ದೆ, ಇಲ್ಲ ಅವಳನ್ನ ಕರಿ ಮನೆಗೆ ಕೇಳುವ ಅಂತಂದ್ರು. ಓಹೋ, ನಿಮ್ಮ ಮನೆಯವ್ರು ಹಂಗಂದ್ರ? ಹಾ ಗುರುಜಿ. ಪುಣ್ಯವಂತ. ಓಕೆ, ಅಂದ್ರೆ ಆ ಹುಡುಗಿ ಕರ್ಸು ಮಾತಾಡೋಣ ಅಂತ. ಹಾ ಗುರುಜಿ. ಆಯ್ತು. ನಾನು ಕರ್ಸ್ದೆ ಗುರುಜಿ. ಕರ್ಸ್ದೆ ಮಾತಾಡಿದೆ. ಇಲ್ಲ ನಾನು ಅವ್ನ್ ಬಿಟ್ಟಿರಲ್ಲ, ನಾನು ಅವ್ನ್ ನನಗ್ ಬೇಕು, ನಾನ್ ಮದ್ವೆ ಮಾಡ್ಕೋತೇನ ಅಂದ್ಲು. ಆ ಹುಡುಗಿ ಅಂದಿದ್ದ? ಆ ಹುಡುಗಿ ಅಂದಿತ್ತು ಗುರುಜಿ. ನಿಮ್ಮ ಅಪ್ಪ ಅಮ್ಮನ ಮುಂದೆ? ಹಾ ಗುರುಜಿ. ಇದು ಹೆಂಗ್ರಯ್ಯ ನಿಮ್ಗೆ ಹಿಂಗೆಲ್ಲ ಧೈರ್ಯ ಬರುತ್ತೆ? ಗುರುಜಿ ಇನ್ನು ಮುಂದೆ ಕೇಳಿ, ಇನ್ನೂ ನಾವು ನಮ್ಮ ಫ್ರೆಂಡ್, ಅದು ಹುಡುಗಿ ಅಲ್ಲ, ಹುಡುಗನ ಮನೆಗೆ ಕರ್ಕೊಂಬರಿಗೂ ಹೆದರ್ತಿದ್ದ. ಇಲ್ಲ ಗುರುಜಿ, ನಾ ಮೊದ್ಲೇ ಹೇಳ್ತಲ್ಲ ಮನೆಯಲ್ಲಿ, ಹಿಂಗಾಗಿ. ಹೇಳಪ್ಪ, ಆಯ್ತು. ಹೇಳ. ಅವಳು ಹಿಂಗ್ ಹೇಳಿ ಹೋದ್ಲು ಗುರುಜಿ. ಓಕೆ, ಅದ 2 ತಿಂಗಳ ಆದ್ಮೇಲೆ ಅವಳು ನಂಗೆ ಅವಾಯ್ಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ಲು ಗುರುಜಿ, 2-3 ದಿವಸ. ಓಕೆ, ಬಟ್ ಇಲ್ಲಿ ಒಂದ್ ನಿಮಿಷ, ಅಲ್ಲಿ ನಿಮ್ ಸ್ನೇಹಿತರು ಹೇಳಿದ್ರಲ್ಲ, ಅದನ್ನ ನೀವು ಕೇಳಿದಾಗ ಓಕೆ ಫ್ರೆಂಡ್ಸ್ ಅಂತ ಹೇಳಿದ್ರು, ಆ ಹುಡುಗನ್ ಕೇಳಿದಾಗ್ಲೂ ಹಂಗೆ ಹೇಳ್ದ, ಸೊ ಅದನ್ನ ನೀವು ಅಲ್ಲಿಗೆ ಬಿಟ್ಟಿದ್ರಿ? ಬಿಟ್ಟಿದ್ದೆ ಗುರುಜಿ. ಓಕೆ, ಅದಾದ್ಮೇಲೆ ನೀವು ಮನೇಲಿ ಕೇಳಿದ್ರಿ, ಅವ್ರು ಕರ್ಕೊಂಡು ಬಂದ್ರು, ಆಮೇಲೆ ಮಾತುಕತೆ ನಡೀತು, ಬಟ್ ಆಮೇಲೆ ಮತ್ತೆ ಪ್ರೀತಿ ಮುಂದುವರಿತಾ ಇತ್ತು? ಹಾ ಗುರುಜಿ. ಹೇಳಪ್ಪ. ಈಗ ಅವಾಗ ನಮ್ಮ ಮನೆ ಬಂದ್ ಹೋದ್ಮೇಲೆ 2-3 ತಿಂಗಳು ಬಿಟ್ಟು ಅವಳು ನಂಗ 2-3 ದಿವಸ ಅವಾಯ್ಡ್ ಮಾಡಿದ್ಲು ಗುರುಜಿ. ನಾನು ಯಾಕೆ ಅಂತ ಕೇಳಿದೆ. ಇಲ್ಲ, ಫಸ್ಟ್ ನನ್ನ ಗುರುಜಿ ನಂದು ಆಟೋ ಇತ್ತು ಗುರುಜಿ, ನಾನು ಆಟೋ ಹೊಡಿತಿದ್ದೆ. ಓದ್ತಾನೆ ಆಟೋ ಓಡಿಸ್ತಿದ್ರ? ಓದ್ ಮುಗೀತು ಗುರುಜಿ. ಮುಗಿದಾದ್ಮ್ಯಾಗ ನಾ ಆಟೋ ಹೊಡ್ಯಾತಿದ್ದೆ ಗುರುಜಿ. ಓಕೆ. ಆಟೋ ಹೊಡಿಬೇಕಾ ಅವ್ರು ನಂಗೆ ಏನಂದ್ಲು, ನೀ ಆಟೋ ಹೊಡಿತಾ ಇದ್ರೆ ನಮ್ಮ ಮನೆಯಲ್ಲಿ ಒಪ್ಪಲ್ಲ, ಏನಾರ ಒಂದು ಕಂಪ್ನಿಗೆ ಹೋಗು, ಜಾಬ್ ಮಾಡು ಅಂತಂದ ಗುರುಜಿ. ಅಂದ್ರೆ ಈ ಆಟೋ ಓಡಿಸೋರ್ನ ನನ್ನ ಮನೇಲಿ ಒಪ್ಪಲ್ಲ ಅಂತಂದ್ರು. ಈಗ ನನಗೊಂದು ಡೌಟ್ ಇದೆ, ಈ ಆಟೋ ಓಡಿಸೋರ್ ಬಗ್ಗೆ ಅಂತದೊಂದು ಅಭಿಪ್ರಾಯ ಇರುತ್ತಾ ಹೆಣ್ಮಕ್ಳಿಗೆ? ಏನೇನೆಲ್ಲ ಗುರುಜಿ ಗೊತ್ತಿಲ್ಲ ಗುರುಜಿ, ಒಟ್ಟು ಅವಳು ಅಂದ್ಲು ಗುರುಜಿ ನನಗೆ. ಓಕೆ, ಆ ಹೆಣ್ಮಕ್ಳು ಹಂಗಂದ್ರು, ನೀನ್ ಆಟೋ ಓಡಿಸಿದ್ರೆ ನಮ್ಮ ಮನೇಲಿ ಸೂತ್ರ ಒಪ್ಪಲ್ಲ ಅಂತ? ಒಪ್ಪಲ್ಲ, ನೀನು ಏನೋ ಜಾಬ್ ಮಾಡು, ನೀ ಕಲ್ತಿದ್ಯಾ, ಐ.ಟಿ.ಐ ಕಂಪ್ಲೀಟ್ ಆಗಿದೆ ಅಂತೀಯಾ, ಓಕೆ, ನೀ ಯಾವ್ದ ಕಂಪ್ನಿಗೆ ಹೋಗು ಅಂತ ಅಂದ್ಲ ಗುರುಜಿ. ಓಕೆ ಓಕೆ. ಇಲ್ಲ ನಾನು ಹೋಗಲ್ಲ, ನನಗೆ ಇದನ್ನ ಅಪ್ಪಾಜಿ ಕೊಡ್ಸಿದಾರೆ, ನಾ ಇದನ್ನೇ ಮಾಡ್ತೀನಿ, ಇರುದಾದ್ರೆ ಇಲ್ಲ, ಇರುತ್ತ ಬಿಡು ಅಂತ ನಾ ಅಂದೆ ಗುರುಜಿ. ಇಲ್ಲ, ನನ್ನನ್ನು ನಮ್ಮನೇಲಿ ನಾನು ಕನಸುಗಳಿದೆ ಅಂತಂದೆ ಗುರುಜಿ. ಏನಮ್ಮ ಅಂತ ನಾ ಕೇಳ್ದೆ. ಇಲ್ಲ, ನಾನು ಓದ್ ಮುಗಿಸ್ಬೇಕು, ಓದ್ ಕಂಪ್ಲೀಟ್ ಮಾಡಿ ನಾನು ಮನೆ ಕಟ್ಬೇಕು, ಅಪ್ಪ ಅಮ್ಮ ಮಾತು ಕೊಟ್ಟಿದ್ದೀನಿ, ಮನೆ ಕಟ್ತೀನಿ, ಮನೆ ಕಟ್ಟಿಸ್ಬೇಕು, ಅದಕ್ಕೆ ಆಗಲ್ಲ, ನನಗ ಓದಕ್ಕೆ ಇನ್ನೂ ಟೈಮ್ ಬೇಕು, 4 ವರ್ಷ ಅಂತಂದು ಗುರುಜಿ. ನನಗ ಆಗಲ್ಲಮ್ಮ, ಮನೆಯಲ್ಲಿ ನಾನು ಹೇಳಿದೀನಿ, ನಾನ್ ಸುಳ್ಳು ಹೇಳಿದೆ ಗುರುಜಿಗೆ, ನನಗ ಆಗಲ್ಲಮ್ಮ, ಇನ್ನೂ 1 ವರ್ಷ 2 ವರ್ಷ ಬಿಟ್ರೆ ಮದುವೆ ಆಗೋಣ ಅಂತ ನಾ ಹೇಳಿದೆ ಗುರುಜಿಗೆ. ಅಂದ್ರೆ ಆಕೆ ದುಡ್ದು ಮನೆ ಕಟ್ಸ್ಬೇಕಿತ್ತ? ಹಾ ಗುರುಜಿ, ಮನೆ ಕಟ್ಸ್ತಾಳ ಅಂತ ಹೇಳಿ. ಅಂದ್ರೆ ಅವ್ರಿಗೆ ಗಂಡ್ ಮಕ್ಳಿದ್ರ, ಅವ್ರ ಅಣ್ಣ ತಮ್ಮದಿರಿದ್ರ ಯಾರಾದ್ರು? ಇಬ್ರು ತಮ್ಮಗಳು ಇದ್ರು ಗುರುಜಿ. ಓಕೆ, ಈಗೇನೆ ದೊಡ್ಡವರು? ಇವಳೆ ದೊಡ್ಡವರು. ಮನೆ ಹಳೇದ ಅವ್ರದ್ದು? ಇಲ್ಲ ಗುರುಜಿ, ಇಲ್ಲಿ ಬಾಡಿಗೆ ಇದ್ರು ಅವರು. ಓಕೆ, ಬಾಡಿಗೆ ಇದ್ರು, ಸ್ವಂತದ್ದೇನೋ ಒಂದು ಕಟ್ಟಿಸ್ಕೊಳ್ಬೇಕು, ಸೊ ನಾನು ಓದಿ ಕಂಪ್ಲೀಟ್ ಮಾಡಿ ಒಂದು ಕಿಂಚೂರು ಕೆಲಸ ಮಾಡಿ ಮನೆ ಕಟ್ಸಿ 4 ವರ್ಷ ನನಗೆ ಬೇಕು ಅಂತ ನೀವೊಂದಲ್ಲಿ ಸುಳ್ಳು ಬಿಟ್ರಿ. ಇಲ್ಲ ಬಾ, ನಮ್ಮ ಮನೇಲಿ ಹೇಳ್ಬಿಟ್ಟಿದ್ನಿ, 1-2 ವರ್ಷದಲ್ಲಿ ಮದುವೆ ಆಗ್ಬಿಡ್ಬೇಕು ನಾವು ಅಂತ. ನಾನು ಸುಳ್ಳು ಹೇಳಿದೆ ಗುರುಜಿ. ಎಲ್ಲಿ ಕೈ ತಪ್ಪ ಹೋಗ್ಬಿಡ್ತಾಳೋ ಅಂತ ನೀವು? ಎಲ್ಲಿ ಕೈ ತಪ್ಪ ಹೋಗ್ಬಿಡ್ತಾಳೋ 4 ವರ್ಷ ಬಿಟ್ರೆ ಅಂತ? ಗುರುಜಿ, ಆ ಕಾರಣಕ್ಕೆ ನಾನು ಆಯ್ತು. ಆಮೇಲೆ ಏನಂದ್ರು? ಅವಳು ಆಗಲ್ಲ ನನ್ನ ಕಡೆ, ಹೆಂಗಾದ್ರೆ ನೀನು ನನ್ನ ಕಡೆ ಆಗಲ್ಲ ಅಂತಂದ್ಲು. ಆಗ್ಲಿಕ್ಕಂದ್ರ ಬಿಟ್ಟು ಬಿಡಮ್ಮ, ನನಗೂ ಆಗಲ್ಲ, ನೀನು ಹೇಳ್ತಾ ಇದೀಯಾ ಇದನ್ನ ಬಿಡು, ಆಟೋ ಬಿಡು, ಬೇರೆ ಕಂಪ್ನಿ. ಇಲ್ಲ, ನಾ ಇದನ್ನ ನಂಬಿದ್ದೀನಿ, ನಾ ಇದನ್ನ ಬಿಡಲ್ಲ, ನಾನು ಇದನ್ನೇ ಮಾಡ್ತೀನಿ ಅಂತ. ಅವಳು ಆಯ್ದ್ರೆ ಬಿಟ್ಟು ಬಿಡು ಅಂತಂದ್ರೆ ಬಿಟ್ಟೆ ಗುರುಜಿ. ಆಟೋ ಬಿಟ್ರ? ಆಟೋ ಇಲ್ಲ ಗುರುಜಿ, ಅವಳನ್ನ ಬಿಟ್ಬಿಟ್ಟೆ. ಆಕೆನೆ ಬಿಟ್ರಿ?
ಬಿಟ್ಟೆ ಗುರುಜಿ. ಬಿಟ್ಟಾದ್ಮ್ಯಾಗ ಆಮೇಲೆ 6th month ಆತ್ 4 month ಆತ್ ಗುರುಜಿ. ಅವಳು ಮತ್ತೆ ನನ್ ಕನೆಕ್ಟ್ ಆದ್ಲು. ಹಿಂಗೆ ವೈಫೈ ಅಲ್ಲ? ಆ, ಇಲ್ಲ ಗುರುಜಿ. ಫೋನ್ ಮಾಡಿದ್ರು ಅಥವಾ ಮತ್ತೆ ಫೋನ್ ಮಾಡಿದ್ಲು ಗುರುಜಿ. ಆಯ್ತು. ಅಷ್ಟ್ರಲ್ಲಿ ಒಂದ್ ಮ್ಯಾಟ್ರ್, ಬೇರೆ ಮ್ಯಾಟ್ರ್ ಕೇಳಿದ್ದೆ ಗುರುಜಿ ನಾನು ಅವಳು ಕಾಲೇಜ್ನಲ್ಲಿ. ಅಂದ್ರೆ ಈ ಈ ಈ ಮಧ್ಯೆ ನೀವು ಮಾತಾಡದೆ ಏನ್ ಅಂತರ ಈ ಮಾತು ಬಿಟ್ಟಿದ್ರಲ್ಲ, ಅವಾಗ ಆಕೆ ಬಗ್ಗೆ ಬೇರೆ ವಿಚಾರ ನಿಮ್ ಕಿವಿಗೆ ಬಿದ್ದಿತ್ತು? ಹಾ ತಿಳಿದಿದ್ದೆ ಗುರುಜಿ. ಏನದು? ಅದು ಅಲ್ಲಿ ಕಾಲೇಜ್ನಲ್ಲಿ ಒಬ್ಬ ಹುಡುಗನ್ ಲವ್ ಮಾಡ್ತಾ ಇದ್ಲಂತೆ. ಅಂದ್ರೆ ಯಾರು ಆ ಬೈಕಲ್ಲಿ ಕುಂಡಿಸ್ಕೊಂಡು ಹೋಗ್ತಿದ್ನಲ್ಲ ಆತನ? ಇಲ್ಲ ಗುರುಜಿ, ಇದು ಕಾಲೇಜ್ ನಲ್ಲಿ ಅಕ್ಕಿ ಫ್ರೆಂಡ್ ಅಂತ ಇನ್ನೊಬ್ಬ. ಓಕೆ. ಅವ್ನ್ ಲವ್ ಮಾಡ್ತೀವಿ ಅಂತ ಅವ್ರ ಫ್ರೆಂಡ್ಸ್ ನನಗೆ ಹೇಳಿದ್ರು ಗುರುಜಿ. ಅವ್ರ ಫ್ರೆಂಡ್ಸ್ ಬೇರೆ ನಿಮಗೆ ಪರಿಚಯ ಇದ್ರ? ಅವಳೇ ಪರಿಚಯ ಮಾಡ್ಕೊಟ್ಟಿಲ್ಲ ಗುರುಜಿ. ನೋಡಿ ಆಕೆ ಹಣೆ ಬರವ ಹಣೆ ಬರ್ಕಿಟ್ರೆ ಹಿಂಗ ಆಗುತ್ತೆ. ಓಕೆ, ಅವ್ರು ಹೇಳಿದ್ರು? ಅವ್ರು ಹೇಳಿದ್ರು ಗುರುಜಿ, ಹೋಲಿ ಬಿಡಮ್ಮ, ನನಗೆ ಯಾಕೆ ಹೇಳ್ತಿದ್ದೆ, ನಾ ಬಿಟ್ಟು ಬಿಟ್ಟಿದ್ದೇನೆ, ಅವ್ರು ಹೆಂಗಾದ್ರೆ ಇರ್ಲಿ, ಬೇಡ. ಮಹಿಳೆಯರೇ? ಹಾ ಗುರುಜಿ. ಓಕೆ ಓಕೆ. ಅವ್ರು ಹೇಳಿದ್ರು ಹಿಂಗೆ ನಿಮ್ಮ ಹುಡುಗಿ ಬೇರೆಯವನ ಜೊತೆ ಓಡಾಡ್ತಿದ್ದಾಳೆ ಅಥವಾ ಬೇರೆಯವ್ರನ್ನ ಪ್ರೀತಿ ಮಾಡ್ತಿದ್ದಾಳೆ ಅಂತ? ಹಾ ಗುರುಜಿ. ಅವಾಗ ನೀವು ಹೇಳಿದ್ರೆ ಬಿಟ್ಟಾಳೆ, ಬಹಳ ದಿನ ಆಗೈತೆ ಬಿಡವ ಅಂದ್ರೆ, ಅದೇನ್ ಮೇಲ್ಮುಖವಾಗಿ ಹೇಳಿದ್ದ, ಒಳಗಡೆ ಬೇಜಾರಾಯ್ತಾ? ಇಲ್ಲ ಗುರುಜಿ, ಬೇಕಂತ ನಾನು ಹೇಳಿದೆ, ಕ್ಲಿಯರ್ ಆಗಿ ಹೇಳಿದೆ ಗುರುಜಿ. ಅವಳು ನನಗೆ ನನ್ನ ಸ್ವಂತ ದಂಧೆನ ಬಿಟ್ಟು ನೀ ಅಲ್ಲಿ ಹೋಗು, ಬೇರೆ ಕಡೆ ಹೋಗು, ಇಲ್ಲಿ ಹೋಗು ಅಂದಲ್ಲ, ನಂಗೆ ಸಿಟ್ಟು ಬಂತು ಗುರುಜಿ. ನಂಗೆ ತಡ್ಕೊಳಕ್ಕಾಗಿಲ್ಲ. ಸ್ವಂತ ಏನ್ ಬಿಟ್ಟು? ನಾ ಆಟೋ ಹೊಡಿತಿದ್ದೆ, ಸ್ವಂತ ದಂಧೆನ ಬಿಟ್ಟು, ಸ್ವಂತ ಉದ್ಯೋಗನ ಬಿಟ್ಟು ನೀವು ಇನ್ನೊಬ್ಬರ ಕೈಯಲ್ಲಿ ಹೋಗು ಅಂತಂದಲ್ಲ ಗುರುಜಿ. ಅದಕ್ಕೆ ನಂಗೆ ಆಗಲ್ಲ. ಉದ್ಯೋಗವನ್ನ ಹೆಚ್ಚು ಕಡಿಮೆ ಅವ್ರು ಸ್ವಲ್ಪ ಕೀಳಾಗಿ ಕಂಡಿದ್ದು ಹೌದು. ಹಾ ಗುರುಜಿ. ಅದೇ ಅದು ಪದ ಬಳಸದೆ ಹೋದ್ರು ಮೇಲ್ಮುಖ ಹೋಗಿ ಹಾಗೆ ಕಾಣುತ್ತಲ್ಲಯ್ಯ. ಹಾ ಗುರುಜಿ. ಅಂದ್ರೆ ಆ ಕೀಳು ಅನ್ನೋ ಪದ ಬಳಸದೆ ಹೋದ್ರು ಅದನ್ನ ಬಿಡು ಅಂದ್ರೆ ಅದರ ಅರ್ಥ ಇದು ಬೇಡ ಅಥವಾ ಅದಿದ್ರೆ ನಮ್ಮ ಮನೇಲಿ ಒಪ್ಪಲ್ಲ ಅಂತ. ಹಾ ಗುರುಜಿ. ಸರಿನಪ್ಪ. ಅವರು ಸ್ನೇಹಿತರು ಹೇಳಿದ ಮೇಲೆ ಏನಾಯ್ತು? ಸ್ನೇಹಿತರು ಹೇಳಿ ನಾ ಹೋಲಿ ಬಿಡು, ಬಿಟ್ಟು ಬಿಡ ಅಂತಂದೆ. ಆಮೇಲೆ ಇವ್ರು 4 ತಿಂಗಳು ಬಿಟ್ಲು, ನಂಗೆ ಮತ್ತೆ ಕಾಲ್ ಮಾಡಿದ್ಲು. ಕಾಲ್ ಮಾಡಿ, ಇಲ್ಲ ನೀನ್ ಬಿಟ್ಟರಕ್ ಆಗ್ತಾ ಇಲ್ಲ, ನಂಗೆ ನಿನ್ ಬೇಕು ಅಂತಂದ ಗುರುಜಿ. ನೀವು ಫೋನ್ ಬ್ಲಾಕ್ ಮಾಡಿರ್ಲಿಲ್ವಾ ನಂಬರ್? ನಾ ಬ್ಲಾಕ್ ಮಾಡಿದ್ದೆ ಗುರುಜಿ. ಇವಳು ಅವ್ರ ತಮ್ಮನ್ ಫೋನ್ ತಗೊಂಡ್ ಕಾಲ್ ಮಾಡಿದ್ಲು. ಓಕೆ, ಮಾಡ್ಬಿಟ್ಟು ಏನಂದ್ರು? ಮಾಡ್ಬಿಟ್ಟು, ಇಲ್ಲ ನಾನ್ ನಿನ್ ಬಿಟ್ಟಿರಕ್ಕಾಗಲ್ಲ, ನೀನ್ ನನ್ಗೆ ಬೇಕು ಅಂತಂದ್ಲು ಗುರುಜಿ. ನೀವೇನಂದ್ರೆ, ಅಯ್ಯೋ ನಂಗೂ ಅದೇ ಬೇಕಿದ್, ಬಂದೆ ನೋಡಿ ಆಟೋ ತಗೊಂಡು ಅಂತ. ಆಟೋ ತಗೊಂಡು ಅಲ್ಲಿ ನಿಮ್ ಮನೆ ಮುಂದಿದ್ದೀನಿ ನೋಡಿ ನಾನೀಗ ಆಲಿಯ ಅಂದ್ರ ಏನಂದ್ರೆ ನೀವು? ಇಲ್ಲ ಗುರುಜಿ, ನಾನು ಯಾಕೆ ಬಿಟ್ಟು ಹೋಗಿದ್ವಲ್ಲ, ಮತ್ತೆ ಯಾಕೆ ಬೇಕು ನಾನೀಗ, ನಾ ಆಟೋನ ಹೊಡ್ತಾ ಇದ್ದೆ, ನಾ ಏನ್ ಯಾವ ಗೌರ್ಮೆಂಟ್ ಜಾಬ್ ತಗೊಂಡಿಲ್ಲ ಇನ್ನು ಅಂತಂದೆ ಗುರುಜಿ. ಓಕೆ. ಆಟೋನ ಹೊಡಿತಿದ್ದೆ. ಇಲ್ಲ ನಾನ್ ನಿಮ್ ಬಗ್ಗೆ ತಪ್ಪು ತಿಳ್ಕೊಂಡೆ ಅಂತಂದ್ಲು ಗುರುಜಿ. ಓಕೆ, ಹೌದೇನಮ್ಮ, ಆಯ್ತು ಬಿಡು ಅಂತ. ಸರಿ ಅಂತ ನಾ ಸುಮಾತೆ ಗುರುಜಿ. ಆದ ಮ್ಯಾಟರ್ ಬಗ್ಗೆ ನಾ ಕೇಳಿಕೊಲಿಲ್ಲ ಗುರುಜಿ. ಕಾಲೇಜಲ್ಲಿ ನಡೆದಿತ್ತು, ಫ್ರೆಂಡ್ಸ್ ಹೇಳಿದ್ರಲ್ಲ ಅದು. ಹಾ, ಅದು ಕೇಳಿಲ್ಲ ಗುರುಜಿ. ನಾನ್ ಬಿಟ್ಟೆ, ಅದ ಹಂಗೆ ಕಂಟಿನ್ಯೂ ಆಯ್ತು ಗುರುಜಿ. ನಾನ್ ಕನೆಕ್ಟ್ ಇದ್ದಲ್ಲೇನೆ ಒಂದು ಅವ್ರ ಫ್ರೆಂಡ್ ನಡ್ಕೊಂಡು ಜಗಳ ಆಯ್ತು ಗುರುಜಿ. ನನ್ಗೆ ಅರ್ಥ ಆಗ್ಲಿಲ್ಲ. ಅವಳು ಸಾರಿ ಗುರುಜಿ, ಅವರು ರಿಟರ್ನ್ ನನ್ ಕಡೆ ಬಂದ್ಲು. ಅದ ಮತ್ತ ಪ್ರೀತಿ ಕಂಟಿನ್ಯೂ ಆಯ್ತು. ಕಂಟಿನ್ಯೂ ಆಯ್ತಾ ಅವಾಗ ಅವಳು ಫ್ರೆಂಡ್ ಅಲ್ಲಿ ಒಂದು ಜಗಳ ಆಯ್ತು ಗುರುಜಿ. ನಿಮ್ಮ ಹುಡುಗಿಗೂ ಆಕೆ ಫ್ರೆಂಡ್ಗೂ ಜಗಳ ಆಯ್ತು? ಓಕೆ. ಅದರಲ್ಲಿ ಈಕೆ ತಪ್ಪಿತ್ತು ಗುರುಜಿ. ಓಕೆ. ಬೇಡ ಬಿಡು, ನೀನ್ ಎದಕ್ ನೀ ಯಾಕೆ ಮಾತಾಡಿ ಕೆಟ್ಟಾಗ್ತೆ, ನೀನ್ ತಪ್ಪಿದೆ, ನೀ ಸುಮ್ಮಿದ್ ಬಿಡು ಅಂತ ನಾ ಅಂದೆ ಗುರುಜಿ. ಓಕೆ. ಇವಳು ನನ್ಗೆ ಏನ್ ಮಾಡ್ಬಿಟ್ಲು, ನೀವು ನನ್ ಪರವಾಗಿ ನನ್ ಪರವಾಗಿ ಮಾತಾಡತ್ತಿಲ್ಲ, ನೀ ಅಕ್ಕಿ ಪರವಾಗಿ ಮಾತಾಡತ್ತೆ ಅಂತ ನನ್ನೇ ಬ್ಲಾಕ್ ಹಾಕ್ಬಿಟ್ಲು. ನೀನೆಂತ ಬಾಯ್ ಫ್ರೆಂಡ್ ಅಂತ. ಅಯ್ಯೋ, ತಪ್ಪು ನಿಂದಿದೆ ಅಮ್ಮ, ನಿನ್ಗೆ ಎದಕ್ ಬೇಕು, ಹೋಗ್ಲಿ ಬಿಟ್ಬಿಡು ಅಂತ ಅಂದೆ ಗುರುಜಿ. ಓಕೆ. ಇಲ್ಲ ತಪ್ಪು ನಂದಿಲ್ಲ ಅಂತಂದ್ಲು, ಬ್ಲಾಕ್ ಹಾಕ್ಬಿಟ್ಲು. ನಾ ಹೋಲಿ ಬಿಡು, ಬಿಟ್ಟು ಬಿಡು ಅಂತ ಇಷ್ಟು ಎಕ್ಸ್ ಅಂತ ಕೇಳುದು ಅಂತೇಳಿ ನಾ ಬಿಟ್ಬಿಟ್ಟೆ ಗುರುಜಿ. ಮತ್ತೆ ಬ್ಲಾಕ್ ಮಾಡಿದ್ಬಿಡೆ. ಅವಳು ನನ್ನ ಫ್ರೆಂಡಿಗೆ ಕಾಲ್ ಮಾಡಿದ್ಲು ಗುರುಜಿ. ಓಕೆ. ಅಣ್ಣ ಬ್ಲಾಕ್ ಹಾಕಿದ್ದಾನೆ, ಹೇಳು ಒಂದ್ ಸ್ವಲ್ಪ ತೆಗೀಕೆ ಅಂತಂತ. ಇಲ್ಲ ಮತ್ತ ತೆಗಿಯೋದಲ್ಲ ಅಕ್ಕಿ ಬ್ಲಾಕು, ಯಾಕಂದ್ರೆ ಅಕ್ಕಿ ನನಗೆ ಇಂಪಾರ್ಟೆಂಟ್ ಕೊಡತ್ತಿಲ್ಲ, ನನ್ನ ನಂಬರ್ ಬ್ಲಾಕ್ ಹಾಕೊಳ್ಳಿ, ನಾ ಹೇಳಿದ್ದು ತಪ್ಪು ದಾರಿನ ತಪ್ಪವ ನಿಂದು ಅಂತ ಹೇಳಿ ಕೇಳಿಲ್ಲ ಅವಳು ಅಂತ ಅಂದೆ ಗುರುಜಿ.
ಅವಳು ನಾ ಬ್ಲಾಕ್ ಹಾಕಿ ಮತ್ತೆ ಅವನು ಏನ್ ಮಾಡ್ದ, ಇಲ್ಲ ತೆಗಿ ಏನೋ ಮಾತಾಡ್ತಾವಳೆ ಅಂತ ಹೇಳು ಅಂತ ಮತ್ ನಾ ಬ್ಲಾಕ್ ತೆಗ್ದೆ ಗುರುಜಿ. ಇದೇನು ರೋಡ್ ಬ್ಲಾಕ್ ಮಾಡ್ದಂಗೆ ಆಗಾಗ ಬ್ಲಾಕ್ ಮಾಡ್ತಾರೆ. ಇದೇನು 6th ಬ್ಲಾಕೋ 7th ಬ್ಲಾಕೋ? ಆಯ್ತು, ತೆಗದ್ರಿ. ಬ್ಲಾಕ್ ತೆಗದೆ ಗುರುಜಿ. ಮತ್ತು ಅವಳು ಸಾರಿ ಹಂಗ ಹಿಂಗ ಅಂದ್ಲು ಗುರುಜಿ. ನಾನು ಅವಳಿಗೆ ಆ ಕಾಲೇಜ್ನಲ್ಲಿ ಒಬ್ಬ ಹುಡುಗ ಲವ್ ಮಾಡ್ತಿದ್ದ, ಆ ಮ್ಯಾಟ್ರ್ ಕೇಳಿದೆ ಗುರುಜಿ ನಾನು. ಅಂದ್ರೆ ಅವಾಗ ಅಂದ್ರೆ ಹಿಂದಿಂದು ವಿಚಾರ ಅಂದ್ರೆ ಅವ್ರ ಫ್ರೆಂಡ್ಸ್ ಹೇಳಿದ್ನ ಈಗ ಕೇಳಿದ್ರಿ? ಹಾ ಗುರುಜಿ. ಹಣೆ ಬರ್ ಕೆಟ್ಬಿಟ್ಟಿತ್ ನಿಂದು. ಏನು ಮೊನ್ನೆ ಕಾಲೇಜ್ ಮೇಲೆ ನಡೆದಿದ್ದ ಸತ್ಯನ ಅದು ಅಂತ ಕೇಳಿದೆ. ಏನ್ ಬಿಡಿಸೇನ್ ಕೇಳಲಿಲ್ಲ, ಒಂದೇ ಮಾತಲ್ಲಿ ಕೇಳಿದ್ರಿ? ಹೌದು ಗುರುಜಿ. ಅವ್ರಿಗೆ ನಾನು ನೇರವಾಗಿ ಮಾತಾಡ್ಬಿಡ್ತೀನಿ, ಡೈರೆಕ್ಟ್ ಅವ್ರು ಏನು ಮನ್ಸಿಗೆ ಹಚ್ಚಿಲ್ದೆ ನಾ ಬಿಡ್ಲಿ. ಓಕೆ. ನಾನ್ ಕೇಳ್ತು ಗುರುಜಿ, ಇಲ್ಲ ನನ್ನ ಫ್ರೆಂಡ್ ಅವನು ಅಂತ. ಎಷ್ಟು ಫ್ರೆಂಡ್? ಅವನ್ ಫ್ರೆಂಡ್. ಫಸ್ಟ್ ಸ್ಟಾರ್ಟಿಂಗ್ ಕೇಳಿದೆ ಅವನು ಫ್ರೆಂಡ್ ಅಂತೆ, ಈಗ ಇವನು ಕೇಳ್ತಾ ಇದ್ದೀನಿ ಇವನು ಫ್ರೆಂಡ್ ಅಂತೀಯ. ಇದು ಏನು ಅಂತ ನಾ ಕೇಳಿದೆ. ಇಲ್ಲ ನನ್ ಮೇಲೆ ನಂಬಿಕೆ ಇಲ್ಲೇನ ನಿಮ್ಗೆ ಅಂತಂದ್ರೆ, ನಂಬಿಕೆ ಇದ್ದಿದ್ದಕ್ಕೆ ನಾ ಮಾತಾಡ್ತೀನಿ, ಅದು ಫ್ರೆಂಡ್ ಹೆಂಗಂತಿ? ನಾ ಕೇಳಿದ್ದು ಸುದ್ದಿ ಬೇರೆ. ಆಕೆ ಶಾಕ್ ಆದ್ರ ಅಂತ? ಹಾ ಗುರುಜಿ. ಯಾರು ಹೇಳಿದ್ದು ಅಂತ ಕೇಳಿದ್ರ? ಹಾ, ಯಾರು ಹೇಳಿದಂತೂ ಅವ್ರು ಕೇಳಿಲ್ಲ ಗುರುಜಿ. ಆಕಿ ಗೊತ್ತಿರುತ್ತೆ, ಆಕಿ ಫ್ರೆಂಡ್ಸ್ ಹೇಳಿರ್ತಾರೆ ಅಂತೆ. ಸೊ ಫ್ರೆಂಡ್ಸು ಅಂತ ಹೇಳಿದ್ರು, ನೀವ್ ಆಮೇಲೆ ಏನ್ ಹೇಳಿದ್ರಿ? ಅವ್ರು ಕೇಳಿಸ್ಕೊಳ್ಳಿ ನಾನು ಮಾಡಿಲ್ಲ, ಅದು ಸುಳ್ಳು. ಓಕೆ. ನೀನು ನನಗ್ ಗೊತ್ತು, ನನ್ನ ಫ್ರೆಂಡ್ ಹೇಳಿದ್ದಾನೆ ನಿನ್ಗೆ ಅಂತ. ಓಕೆ. ನಾನು ಕೇಳಿದೆ ಇವ್ರು ಬಳೆ ಸುಳ್ಳು ಹೇಳ್ತಾವಳೆ ಅಂತ. ಆಮೇಲೆ ಮುಂದು ಕಂಟಿನ್ಯೂ ಆಯ್ತು ಗುರುಜಿ. ಅದು ಆ ಮ್ಯಾಟ್ರ್ ಹೇಳಿದ್ನಲ್ಲ ಆಗಲೇ, ಮನೆ ಕಟ್ಬೇಕು ನನಗಾಗಲ್ಲ ಈಗ ಮದ್ವೆ ಆಗಕ್ಕೆ ಅಂತ ಅದ್ ಹೇಳಿದ್ಲಲ್ಲ, ಅವಾಗ ಮತ್ ವಿಚಾರ ಬಂತ ಗುರುಜಿ. ನಾನು ಅಕ್ಕಿ ಈಗ ನಿಮ್ಮ ಮದ್ವೆ ಆಗ್ತೀನಿ ಅಂತ ಅಕ್ಕಿ ನಿಂತು ಗುರುಜಿ. ನನಗಾಗಲ್ಲಮ್ಮ ಈಗ ಅಂತ ನಾನು ಅಂದೆ ಗುರುಜಿ. ಯಾಕೆ ಅಂತಂದ್ರೆ, ನೀನ್ ಅವತ್ತು ನಮ್ ಮನೆಗ್ ಬಂದಾಗ ನಮ್ಮಪ್ಪ ನಮ್ಮಮ್ಮ ಮತ್ತ ಉಳ್ಕಿ ಎಲ್ಲರೂ ಇದ್ರ ಫ್ಯಾಮಿಲಿ ಇದ್ರು ಗುರುಜಿ. ಒಟ್ಟ ಇದ್ದಾಗ ಅವತ್ತು ಹೇಳಿದ್ ಮಾತ್ ನೀನು, ಇಲ್ಲ ನಾ ಏನಾಗ್ಲಿ ನಾನ್ ಬಿಡಲ್ಲ ಮಾಡಲ್ಲ ಅಂತ. ಸಡನ್ಲಿ 2 ಮಂತ್ ಆದ್ಮೇಲೆ ನೀನು ನನಗ ಹಂಗಿದೆ, ನನ್ ಮನೇಲಿ ಅದು ಬಿಡು, ಕೆಲ್ಸ ಬಿಡು, ನೀ ಬೇರೆ ಕೆಲ್ಸಕ್ ಹೋಗೋ, ಆಟೋ ಬಿಡು, ಹಂಗಿಂಗ್ ಅಂದೆ ಅಲ್ಲ ಅಂದವಳು ನೀನು. ಈಗ ಮದ್ವೆ ಆಗುವಾಗ ಅಂತಿದ್ಯಾ. ಅವತ್ ನೀನು ನಮ್ಮ ಮನೆಯಲ್ಲಿ ನನ್ ಮರ್ಯಾದೆ ನಾನು ಅಂದ್ರೆ ಗುರುಜಿ, ನಾ ಮನೇಲಿ ಹೇಳ್ಬಿಟ್ಟಿದ್ದೆ ಗುರುಜಿ, ಹಿಂಗ್ ಬಿಟ್ಟು ಹೋಗ್ಬಿಡ್ಲು ಅಂತ. ಹಾ ಹೌದು ಗುರುಜಿ. ನಮ್ ಪಪ್ಪ ಮುಂದ್ ನಾನು ಹೇಳ್ಬಿಟ್ಟೆ ಗುರುಜಿ. ಅಂದ್ರೆ ಆಟೋ ಕೆಲ್ಸ ಬಿಡು ಅಂತ ಹೇಳಿದ್ಲು, ನಾನು ಬಿಡಲ್ಲ ಅಂದೆ, ಹಾಗಾಗಿ ಹೊಂಟೋದ್ಲು ಅಂತ ಹೇಳಿದ್ರಿ? ಹೇಳಿದೆ ಗುರುಜಿ. ಈಗ ನಾನು ಹೋಗಿ ಇವ್ ಮತ್ ಬಂದಿದ್ದಾಳೆ ಅಂತೇಳಿ ಸಡನ್ಲಿ ನಾ ಹೇಳ್ಬಿಟ್ಟೆ ಅಂದ್ರೆ ಗುರುಜಿ ದೊಡ್ಡ ರಂಪಾಟ ಆಗ್ಬಿಡುತ್ತೆ ಮನೇಲಿ ಅಂತ ಹೋಗಿತಾರೆ ಅಂತ. ಹಾ ಗುರುಜಿ, ರಂಪಾಟ ಹೊಡೆದ್ ಬಿಡ್ತಾರೆ ಗುರುಜಿ ನನ್ನನ್ನ. ನಾನು ಅವಳಿಗೆ ಹೇಳಿದೆ ಗುರುಜಿ, ನನ್ನ ಮನಿ ನನ್ನ ಮನಿತನ ಬಂದು ನೀನು ಹೇಳಿದ ಮಾತನ್ನ ಮೀರಿದ್ಯಾ, ನನಗೀಗ ನಿನ್ನ ಮೇಲೆ ನಂಬಿಕೆ ಇಲ್ಲ, ನನಗಾಗಲ್ಲ, ಬಿಟ್ಟು ಬಿಡು ಅಂತ ನಾನು ಅಂದೆ ಗುರುಜಿ. ಇಲ್ಲ ನಾನು ಬಿಡೋದಲ್ಲ, ನಾ ಬೇಕಾದ್ರೆ ನಿಮ್ ಮನೇಲಿ ನಾ ಮಾತಾಡ್ತೀನಿ ಮತ್ತೆ ಅಂತಂದ್ರೆ, ಯಪ್ಪ ಇಷ್ಟು ಮರ್ಯಾದೆ ಕಳಿದಿದ್ದೆ ಸಾಕು, ನನಗಿನ ಮೇಲೆ ಬೇಡ ಅಂತಂದೆ ಗುರುಜಿ ನಾನು. ಓಕೆ. ಅಂದ್ರೆ ಈಗ ಆ ಹುಡುಗಿ ನಿನ್ನ ಮನೆಗೆ ಬಂದ್ರೆ ಒಂದು ವೇಳೆ ಇದು 2ನೇ ಸಾರಿ, ಈ ಮುಂಚೆ ಒಂದ್ಸಲಿ ಹೇಳಿದ್ರಲ್ಲಪ್ಪ ನನ್ ಮದುವೆ ಆಗ್ತಿಂದ ಕರ್ಸಪ್ಪ ಹುಡುಗಿನ ಅಂತ ಕರ್ಸಿದ್ರಿ. ಸೊ ಈಗ ಬಂದ್ರ ಅಂದ್ರೆ ಬೇಡ ಅನ್ಬಿಟ್ರಿ ನೀವೇ? ನಾನ ಬೇಡ ಅಂದೆ ಗುರುಜಿ, ಸಾಕಾಗಿ ಹೋಗೈತಿ, ಮರ್ಯಾದೆ ತೆಗೆದು ಹಾಕಿದ್ಯಾ ಅಲ್ಲಿ? ಓಕೆ, ಬೇಡ ಬರಾಕ್ ಹೋಗ್ಬೇಡ ನನ್ ಮನೆಗೆ, ನನ್ ಕಡೆ ಆಗಲ್ಲ ಅಂತಂದು. ಅವಳು ಅಂದ್ರು ಬಿಡ್ಲಿಲ್ಲ ಗುರುಜಿ, ಬಾಳ್ ಕಾಡಿದ್ಲು. ನನಗ ನಮ್ ಅಪ್ಪಾಜಿಗೆ ಒಂದ್ ಮಾತನ್ನ ತಿಳಿಸಬೇಕಾಯ್ತು, ತಿಳಿಸಿದೆ ಗುರುಜಿ. ಮತ್ತು ಉಗುದ್ರುಗಿಲಿ ಅಂತ ಗುರಿ ಉಗುದ್ರುಗಿಲಿ ಅಂತ ತಿಳಿಸ್ಬಿಟ್ರಿ? ಹಾ ತಿಳಿಸಿದೆ ಗುರುಜಿ. ಮತ್ತೇನೋ ನಿಂದೇನೋ ಮತ್ ಕಾಟ ಮತ್ ಚಲೋ ಆಯ್ತೇನೋ ಅಂತ ಬೈದ್ರು ಗುರುಜಿ. ಎಲ್ಲ ಅವಳು ಏನೋ ಒಂದ್ ತಪ್ಪು ಮಾಡ್ಬಿಟ್ಟವಳೆ ಅಂತ ಹೋಗ್ಲಿ ಬಿಡು ಅಂತ ನಾ ಅಂದೆ ಗುರುಜಿ. ಅವಳು ಏನಂದ್ಲು, ಇಲ್ಲ ನಿಮ್ ಪಪ್ಪರ ಜೋಡಿ ನಾನೇ ಮಾತಾಡ್ತೀನಿ ಅಂತ ಅಂದ್ಲು ಗುರುಜಿ. ಅವಾಗ ನನಗೆ ಬೇಡ ಆಗ್ಬಿಟ್ಟಿತ್ತು ಗುರುಜಿ, ಅದು ನನಗ್ ಬೇಡ ಅನ್ಸಿತ್ತು. ನಾನು ಒಂದ್ ಪ್ಲಾನ್ ಮಾಡಿದೆ ಗುರುಜಿ, ನಾನ್ ನಿನ್ನ ಮದ್ವೆ ಆಗ್ಬೇಕಂತಂದ್ರೆ
ನಿಮ್ ಮನೆಯಲ್ಲಿ ನೀನ್ ಒಪ್ಪಿಸಿ ಬರ್ಬೇಕು. ಗೊತ್ತಿರ್ಲಿವಾ ಅಲ್ಲಿವರೆಗೂ? ಇಲ್ಲ ಗೊತ್ತಿಲ್ಲ ಗುರುಜಿ, ಗೊತ್ತಿಲ್ಲ. ಇಲ್ಲ ಅವ್ರ ಮನೇಲಿ ಗೊತ್ತಿದ್ದಿಲ್ಲ. ಓಕೆ. ನೀನ್ ಒಪ್ಪಿಸಿ ಬರ್ಬೇಕು ನಮ್ಮ ಮನೆಗೆ. ಓಕೆ. ಇಲ್ಲ ಅಂದ್ರೆ ನನ್ನ ಕಡೆ ಆಗಲ್ಲ ಅಂತ ನಾನು ಪ್ಲಾನ್ ಮಾಡಿದೆ ಗುರುಜಿ, ಈ ತರ ಮಾಡ್ಬೇಕಂತ ಹೇಳಿ. ಆಮೇಲೆ ನಮ್ಮ ಅಪ್ಪಾಜಿಗೆ ಅವ್ರು ಮಾತಾಡ್ತೇನಂದ್ಲು. ಆಯ್ತಮ್ಮ ಅಂತೇಳಿ ನಾನು ಅವತ್ತು ಮನೇಲಿ ಇರ್ಲಿಲ್ಲ. ಆಕೆನ ಕಳಿಸಿ ನಾನು ದುಡಿಯಕ್ ಹೋದೆ ಗುರುಜಿ. ಕಳಿಸಿ ನಾ ಅಪ್ಪಗ ನಾ ಹೇಳ್ಬಿಟ್ಟಿದ್ದೆ ಗುರುಜಿ, ನನಗ ಬೇಡ ಪಪ್ಪ ಈಕಿ, ಅವತ್ತು ನಿಮ್ ಮುಂದೆ ಬಂದ್ ಕುಂತು ಮಾತಾಡ್ದಕ್ಕಿ ಈಕಿನೇ, ಇವತ್ತು ಮತ್ ಹಿಂಗ್ ಅನ್ಕೊಂಡು ಮತ್ ಬಂದವಳು ಈಕಿನೇ, ನನಗೆ ಈಕಿ ಬೇಡ. ಆಕಿಗೆ ಇಷ್ಟೇ ಹೇಳ್ಬಿಡಿ, ಆಕಿ ಕಡೆ ಅದಾಗಲ್ಲ. ಅವ್ರ ಪಪ್ಪ ಒಮ್ಮೆ ಒಪ್ಸಾದ್ಮ್ಯಾಗ ನಾವ್ ಮದ್ವಿ ಮುಂದಿನ ಮಾತಾಡೋಣ ಅಂತ ಇದನ್ನ ಹೇಳ್ಬಿಡಿ, ಆಕಿ ಕಡೆ ಆಗಲ್ಲ ಇದು ಅಂತೇಳಿ ಹೇಳಿದೆ ಗುರುಜಿ ಅವ್ರು. ನಾನು ಹೇಳಿದ್ದೆ, ಅವಳ ಮನೆಗ್ ಬಂದ್ಲು. ನಮ್ಮ ಪಪ್ಪಾಜಿ ಇಷ್ಟ ಹೇಳಿದ್ರು ಗುರುಜಿ ಆಕಿಗೆ. ಹೇಳಿದ ಕೂಡಲೇ ಅವಳು ಏನ್ ಮಾಡಿದ್ಲು, ನಾ ಒಪ್ಪಿಸ್ತೇನೆ ತಗೋರಿ ಅಂತಂದ್ಲು ಗುರುಜಿ. ಒಪ್ಪಿಸ್ತೇನೆ ಅದ್ ಕೂಡಲೇ ಅವಳು ಹೋಗಿ ಅವ್ರ ಮಾಮನ ಹತ್ರ ಹೇಳಿದ್ರು ಗುರುಜಿ. ಅವ್ರ ಮಾಮ ಪಪ್ಪ ಹತ್ರ ಹೇಳಿಲ್ಲ, ಅವ್ರ ಮಾವ ಒಬ್ಬರು ಅದಾರೆ, ಅವ್ರ ಅಮ್ಮನ ತಮ್ಮ ಹೇಳಿದ್ಲು. ಅವ್ರು ಬಂದ ಅವ್ರು ಕಾಲ್ ಮಾಡಿದ್ರು ಗುರುಜಿ 2 ದಿವಸ ಬಿಟ್ಟ ನನಗೆ ಅವ್ರ ಮಾಮ. ಎಲ್ಲದಿದ್ಯಪ್ಪ ಅಂತಂದ್ರೆ, ಇಲ್ಲ ಅಣ್ಣ ನಾನು ಮಾರ್ಕೆಟ್ ನಲ್ಲಿ ಇದ್ದೀನಿ. ಮತ್ ಮಂಜುನಾಥ ಅಂದ್ರೆ ನೀನೇನ ಅಂತ ಕೇಳಿದ್ರು ನೇಮ್. ಸಾರಿ ಗುರುಜಿ. ಹೌದು ಅಂತಂದೆ. ಅಂದ್ರೆ ಬಾ ಇಲ್ಲಿ ಮಾತಾಡ್ಬೇಕು ನಿನ್ ಜೋಡಿ ಅಂತ. ಎಲ್ಲಿ ಬರ್ಬೇಕಣ್ಣ ಅಂತಂದ್ರೆ, ಇಲ್ಲ ನಾ ಏನಂದೆ, ಬೇಡ ನಮ್ ಮನೆಗೆ ಬಂದ್ಬಿಡಿ, ನಮ್ ಪಪ್ಪ ಅವ್ರೆ ಇದ್ರ ಬಗ್ಗೆ ಈ ಮ್ಯಾಟರ್ ಮಾತಾಡ್ಬೇಕು, ನಮ್ ಪಪ್ಪ ಅವ್ರೆ ಬಂದ್ಬಿಡಿ ಅಂತಂದೆ ಗುರುಜಿ. ಅವ್ರ ಮಾಮ ಬಂದ್ರು. ಏನಪ್ಪಾ ನಿನ್ಗೆ ಗೊತ್ತಾಗಲ್ಲೇನೋ, ತಿಳಿಯಲಾರ್ದ ವಯಸ್ಸು ಹುಡುಗಿಗೆ ನೀನು ಲವ್ ಗಿವ್ ಅಂತೇಳಿ ಹೇಳಿದ್ಯಾ ಅಂತಂದ್ರು ಗುರುಜಿ. ಮದ್ವೆ ಮಾಡ್ಕೋತೀನಿ ಅಂತಂದಿದ್ಯಾ? ಇಲ್ಲ ಅಣ್ಣ, ನಾನು ಫೋರ್ಸ್ ಏನ್ ಮಾಡಿಲ್ಲ ಆಕಿಗೆ, ಅವಳೇ ನಾನು ಆಗ್ತೇನೆ ಅಂತ ಹೇಳಿದ್ಲ. ಅದಕ್ಕೆ ನಾ ನಿಮ್ ಮನೇಲಿ ತಿಳಿಸುವ, ನಿಮ್ ಮನೇಲಿ ತಿಳಿಸಿದ್ರೆ ನಾವು ಆಯ್ತೀನಿ, ಇಲ್ಲಿ ಕೈ ಇಲ್ಲ ಅಂತ ಹೇಳಿದ್ವಿ ಗುರುಜಿ. ಯಾಕಂತ ಅವ್ರ ಮಾಮ ಬಂದು ನಂಗೆ ಕೇಳಿದ ಗುರುಜಿ, ಇಲ್ಲಪ್ಪ ಈಗ ಇದೆಲ್ಲ ಬೇಡ, ಅವಳ ಪಡಿ ನಾವು ಬಿಟ್ಬಿಡು, ಅವಳು ನಿನ್ನ ಹತ್ರ ನಾ ಬರ್ಲಾರ್ದೆ ನೋಡ್ಕೋತೀವಿ ಅಂದ್ರು ಗುರುಜಿ. ಆಯ್ತು ಸರಿ ಅಣ್ಣ ಅಂತೇಳಿ ಅಣ್ಣನ ಮುಂದೆ, ಅವ್ರ ಮಾಮನ ಮುಂದೆ ನನ್ನ ನಂಬರ್ ಬ್ಲಾಕ್ ಎಲ್ಲ ಹಾಕಿದೆ ಗುರುಜಿ. ಅವ್ರು ಹಾಕಿ ಅವ್ರ ಹೋದ್ರು ಗುರುಜಿ. ಅವತ್ತು ನಾನು ಎಂಡ್ ಮಾಡಿದ್ದೆ ಗುರುಜಿ. ನನಗ್ ಗುರುಜಿ ಸಿಟ್ಟು ಬಂದಿದ್ದು ಏನು ಅಂತಂದ್ರೆ, ನನ್ನ ಮನೆ ಮಟ್ಟ ಬಂದು ಅವಳು ಮಾತು ಕೊಟ್ಟು ಹೋಗಿ 2 ತಿಂಗಳಾದ್ಮೇಲೆ, ಇಲ್ಲ ನಾ ಓದ್ಬೇಕು, ನಾ ಕಂಪ್ಲೀಟ್ ಮಾಡ್ಬೇಕು, ನಾ ಜಾಬ್ ತಗೋಬೇಕು, ನಾ ಮನಿ ಕಟ್ಟಬೇಕು ಪಪ್ಪ ಮಮ್ಮಿಗೆ ಅಂತ ಹೇಳಿದ್ದೇನೆ ಅಂತ ಅನ್ಲು ಗುರುಜಿ ನನಗ ಅವತ್ತು. ಅದು ಹಂಗಿತ್ತಂದ್ರು ಗುರುಜಿ, ನಮ್ ಮನೇಲಿ ಕುಂತಾಗ ಹೇಳ್ಬಿಡ್ಬೋದಾಗಿತ್ತಲ್ಲ ನನ್ ವಿಚಾರ. ಅವತ್ತೇ ಹೇಳ್ಬಿಟ್ರ ಅವತ್ತೇ ಡಿಸೈಡ್ ಆಗ್ಬಿಡ್ತಿತ್ತಲ್ಲ ಏನನ್ನೋದು. ಇದು ಮನೆಯಲ್ಲಿ ಕುಂತು ನಮ್ಮ ಮನೆಯೆಲ್ಲ ಹೇಳಿ ಆಮೇಲೆ 2 ತಿಂಗಳಾದ್ಮ್ಯಾಗ ಇದನ್ನ ಹೇಳಿದ್ರೆ ನನ್ಗ್ ಸಿಟ್ಟು ಬಂತು ಗುರುಜಿ. ಅದು ಅದಕ್ಕೆ ನಾನು ಬೇಡ ಇವಳು ನನ್ನ ಲೈಫಿಗೆ ಅಂತೇಳಿ ಬಿಟ್ಟಿದ್ದೆ ಗುರುಜಿ. ನಾ ಮಾಡಿ ಸರಿನಾ ತಪ್ಪ ಅಂತ ಕೇಳ್ಬೇಕಿಂತ ಬಹಳ ದಿವಸದಿಂದ ಕಾಯ್ತಿದ್ದೆ ಗುರುಜಿ ನಾನು ಇದನ್ನ. ಸರಿ, ಈಗ ನೀವು ಮಾಡಿದ್ ಸರಿ ಅಲ್ಲಪ್ಪ, ಕರ್ಕೊಂಬಂದ್ ಮದ್ವೆ ಆಗುಂದ್ರೆ ಅವ್ರೇನ್ ಮಾಡಿ ಕಳಿಸ್ತಾರ? ಗುರುಜಿ ಇಲ್ಲಪ್ಪ, ನೀನ್ ಮಾಡಿದ್ ಸರಿಯಲ್ಲ, ಹುಡುಗಿನ ಪ್ರೀತಿಸ್ಬಿಟ್ಟಿದ್ಯಾ, ಕರ್ಕೊಂಡ್ ಬಂದ್ ಮದ್ವೆ ಆಗು ಅಂದ್ರೆ ಅವ್ರ ಮನೆಯವ್ರು ಮಾಡ್ಕೊಡ್ತಾರನಪ್ಪ? ಇಲ್ಲ ಗುರುಜಿ, ಮಾಡ್ಕೊಡಲ್ಲ ತಾನೇ. ಅದು ಮುಗಿದು ವಿಚಾರ. ಅದು ಸರಿನೋ ತಪ್ಪೋ ಆಯ್ತು, ನಾ ಅದ್ರ ಬಗ್ಗೆ ಮಾತಾಡ್ತೀನಿ. ಆದ್ರೆ ಈಗೇನು ಸದ್ಯದ ವಸ್ತು ಸ್ಥಿತಿ, ಅಥವಾ ಈಗೇನು ಅದಿದೆ, ಅಥವಾ ಈಗ ಏನು ಸ್ಥಿತಿಗೆ ಬಂದು ನಿಂತಿದೆ, ಅಥವಾ ಈಗೇನು ಪರಿಸ್ಥಿತಿ ಇದೆ, ಅವ್ರ ಮಾವನೋ ಯಾರೋ ಬಂದು, ಇಲ್ಲಪ್ಪ ಈಗ ಅವ್ರ ಮನೆ ಹೆಣ್ಣುಮಗಳನ್ನ ಅವ್ರ ಮನೆಯಲ್ಲಿದ್ದಾಗ ಅವ್ರಿಗೆ ಬೇಕಾದಂತೆ ಅವ್ರು ನಡೆಸ್ಕೊಳ್ಳೋದು, ಅಥವಾ ಅವರು ಮದುವೆ ಮಾಡಬೇಕಾ ಬೇಡವಾ ಅದು ಅವ್ರಿಗೆ ಬಿಟ್ಟಿದ್ದು. ಈಗ ನಿನ್ನ ಮನೇಲೂ ಅಕ್ಕ ತಂಗಿ ಯಾರಾದರೂ ಇದ್ರೆ ಆ ಹುಡುಗಿ ಕೂಡ, ಅಥವಾ ನಿನ್ನ ಅಕ್ಕನೋ ತಂಗಿನೋ, ಅಥವಾ ಅದರಲ್ಲೂ ನಿನ್ನ ತಂಗಿ ಈಗ ನಿಮಗೆ ಗೊತ್ತಿಲ್ಲದಂಗೆ ಇಷ್ಟೆಲ್ಲ ಮಾಡ್ಕೊಂಡು ಬಂದ್ರೆ ಒಬ್ಬ ಅಣ್ಣನಾಗಿ ನಿನ್ನ ಮನಸ್ಥಿತಿ ಅಥವಾ ನೀನು ಮಾಡೋದು ಕೂಡ ಅದನ್ನೇ ಆಯ್ತಲ್ಲ. ಆದರೆ
ಈ ಹೆಣ್ಮಗಳು ಇನ್ನೂ ಅಷ್ಟೇನು ಪ್ರಬುದ್ಧಳಲ್ಲ, ಮತ್ತು ಆಕೆಗೆ ಒಂದು ಸಂಸಾರವನ್ನು ಕಟ್ಟಿಕೊಳ್ಳುವಷ್ಟು ಪ್ರಬುದ್ಧತೆ ಆಕೆಗೆ ಇಲ್ಲ. ಈಗ ಒಬ್ಬಳು ದೊಡ್ಡ ಮಗಳು ಅಥವಾ ಈ ಹೆಣ್ಣನ್ನು ಬಿಟ್ಟರೆ ಇನ್ನು ಉಳಿದವರು ತಮ್ಮಂದಿರಿಬ್ಬರಿದ್ದಾರೆ, ಹೌದಲ್ಲ? ಮನೆ ಮಗಳು ದೊಡ್ಡವಳು ಅಂದಾಗ ಓದಿಸ್ತಾ ಇದ್ದಾರೆ, ಅವಳಿಗೇನೋ ಬುದ್ಧಿ ಕೆಟ್ಟಿತ್ತು, ಆಯಿತು ಅದನ್ನು ಬಿಟ್ಬಿಡು. ಅವತ್ತು ನಾನು ಆಗ್ತೀನಿ ನಿನ್ನ ಮನೆಗೆ ಬಂದು ನಿನ್ನ ಅಪ್ಪ ಅಮ್ಮನ ಮುಂದೆ ನಾನು ಮದುವೆ ಆಗ್ತೀನಿ, ನನಗೆ ಇವನಿಷ್ಟ, ಹಿಂಗೆಲ್ಲ ಅಂದಾಗ ನಿನ್ನ ಅಪ್ಪ ಅಮ್ಮ ಅಥವಾ ನೀನು ಸಂಸ್ಕಾರವಂತರು ನೀವೇನು ಮಾಡಬೇಕಿತ್ತು, ನಿನ್ನ ಅಪ್ಪ ಅಮ್ಮನಿಗೆ ಹೇಳದೆ ಒಂದು ಹೆಣ್ಮಗಳನ್ನ ಮನೆಗೆ ಕರೆಸೋದು ತಪ್ಪು. ಅರ್ಥ ಆಯ್ತಲ್ಲಯ್ಯ? ನಿಮಗೆ ಗೊತ್ತಿಲ್ದಂಗೆ ನಿನ್ನ ತಂಗಿನ ಇನ್ಯಾರೋ ಹುಡುಗನ ಕಡೆಯವ್ರು ಕರ್ಕೊಂಡೋಗಿ ಬ್ರೈನ್ ವಾಶ್ ಮಾಡಿದ್ರೆ ಏನು ಕತೆ? ಇಲ್ಲಿ ಆ ಹೆಣ್ಮಗಳು ಕೋಪ ಬಂದಾಗ ಅವಳು ಬ್ಲಾಕ್ ಹಾಕಿದ್ರು, ನಿಮಗೆ ಕೋಪ ಬಂದಾಗ ನೀನು ಬೇಡ ಅಂದೆ, ಇಬ್ಬರದು ಅದರೇ ಅಡ್ವಟ್ಟುಗಳು ಇಬ್ಬರದು ಇದೆ, ಅದು ಬೇರೆ ಕತೆ. ಅವಳಿಗೆ ಬೇಡ ಬೇಡ ಅನ್ಸ್ದಾಗ ಅವಳು ಬೇಡ ಅಂದ್ಲು, ನಿನಗೆ ಬೇಡ ಅನ್ಸ್ದಾಗ ನೀನು ಬೇಡ ಅಂದೆ, ಒಟ್ನಾಗೆ ಎರಡು ಇಬ್ಬರದು ಅದೇ ಆಯಿತು. ಅದ್ರ ವಿಷಯ ಎಲ್ಲಿ? ಅವತ್ತು ನೀವು ಮನೆಗೆ ಹೋಗಿ ಕೇಳಿದ್ರಿ, ಅಪ್ಪ ಅಮ್ಮ ನಾನು ಮದುವೆ ಆಗ್ತೀನಿ, ನಾನು ಹಿಂಗೆ ಪ್ರೀತಿಸ್ತಾ ಇದ್ದೀನಿ ಅಂದಾಗ, ಪಾಪ ನಿಮ್ಮ ತಂದೆ ತಾಯಿ ಒಳ್ಳೆಯವರೇ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಆದರೆ ಯಾವುದೇ ತಂದೆ ತಾಯಿ ಆದರೂ ಒಂದು ಹೆಣ್ಮಗಳು ಇನ್ನೂ ಅವ್ರ ಅಪ್ಪ ಅಮ್ಮ ಏನು ಸತ್ತೋಗಿರ್ಲಿಲ್ಲ, ಹೌದಲ್ಲಯ್ಯ? ಇದ್ರ ತಾನೆ. ನನ್ನ ಮನೆ ಹೆಣ್ಮಗಳಾದರೆ ಅವಳು ಬದುಕಿನ ನಿರ್ಧಾರವನ್ನು ನಮ್ಮನ್ನು ಕೇಳದೆ ತಗೊಳ್ಬಾರ್ದು ಅನ್ನೋ ನಾವು ನೀವು ಬೇರೆಯವ್ರ ಮನೆ ಹೆಣ್ಮಕ್ಳು ನಿರ್ಧಾರವನ್ನು ನಾವು ಮಾತ್ರ ಅದು ಹೆಂಗೆ ತಗೊಂಡ್ಬಿಡ್ತೀವಿ? ತಪ್ಪಾಗ್ಬಿಡುತ್ತೆ ಅದು. ಪಾಪ ನೀವು ಅದನ್ನು ಉದ್ದೇಶಪೂರ್ವಕವಾಗಿ ಮಾಡಿದ್ದೀರಾ ಅಂತ ಹೇಳಲ್ಲ, ಬಟ್ ಇದು ಬಹಳ ಧರ್ಮ ಸೂಕ್ಷ್ಮ. ಇದು ಅವ್ರ ಮಾವನಿಗೆ ಗೊತ್ತಾಯ್ತು ಅಥವಾ ಆಕೆ ಹೋಗಿ ಏನೋ ಹುಮ್ಮಸ್ಸಲ್ಲಿ ಹೇಳ್ಬಿಟ್ಲು, ಸರಿ, ಇಲ್ಲ ಅಂದಿದ್ರೆ ದೊಡ್ಡ ವಿಚಾರ ಅದು. ಈಗ ಅವಳಿಗೂ ಏಜ್ ಆಗಿತ್ತು, ಅಥವಾ ಇಬ್ಬರು ನನಗೆ 21 ಆಗಿತ್ತು, ಅವಳಿಗೂ 18 ಮೇಲಾಗಿತ್ತು, ನಾವೇನೋ ಮಾಡ್ಕೊಂಡ್ಬಿಡ್ತಿದ್ವಿ, ಆಯ್ತಪ್ಪ ಮದುವೆಯನ್ನು ಮಾಡ್ಕೊಂಡ್ಬಿಡ್ತಿದ್ರಿ. ಅದು ಬದುಕು ಅನ್ನೋದು ಬಹಳ ದೀರ್ಘವಾದದ್ದು. ಒಂದು ಹೆತ್ತು ಜೀವಗಳಿಗೆ ನೋವು ಕೊಟ್ಟು ಅದೇನು ಸಂಸಾರ ಮಾಡಬಲ್ಲಿರಿ? ಹಾಗಾಗಿ ಇಲ್ಲಿ ನಾನು ಅಥವಾ ಅವಳು ಹಿಂಗೆ ಮಾಡಿಬಿಟ್ಲು, ಅವಳು ನನಗೆ ಮೊದಲೆಲ್ಲ ನಂಬಿಸ್ಬಿಟ್ಟು ಆಮೇಲೆ ನೀನು ಆಟೋ ಓಡಿಸೋದು ಬಿಡು, ನೀನು ಕಂಪ್ನಿಗೆ ಹೋಗು, ಅದು ಮಾಡು. ಈಗ ಒಬ್ಬ ಹುಡುಗನನ್ನು ಪ್ರೀತಿ ಮಾಡಿದಾಗ ಅವನಿಗೇನೋ ಜಾಬ್ ಇಲ್ಲ ಅಂದರೆ ಅಥವಾ ಅವನಿಗೇನೋ ಸರಿಯಾದ ದುಡಿಮೆ ಇಲ್ಲ ಅಂದರೆ ಇವಳೇ ನಿಂತು ಇರೋದನ್ನು ಸಹಿಸಿಕೊಂಡು, ಇಲ್ಲ ಅವನಿಗೆ ಉಪದೇಶ ಮಾಡಿ ಅಥವಾ ಅವನಿಗೆ ಸಹಾಯ ಮಾಡಿ ಅಥವಾ ಬೆಂಬಲ ನೀಡಿ ಮಾರ್ಗದರ್ಶನ ಮಾಡಿ ಅವನಿಗೊಂದು ಕೆಲಸ ಕೊಡಿಸಿ. ಅಂದರೆ ಎಲ್ಲ ಇರೋ ಹುಡುಗನನ್ನು ಮದುವೆ ಆಗಲಿಕ್ಕೆ ಯಾವ ಹೆಣ್ಮಕ್ಳಿಗಾದರೂ ಸಾಧ್ಯ ಇದೆ, ಅದಕ್ಕೇನು ತಾಕತ್ತು ಬೇಕಿಲ್ಲ. ಆದರೆ ಇನ್ನೂ ಆಟೋ ಓಡಿಸ್ಕೊಂಡು ಅಥವಾ ಏನೋ ಚಿಕ್ಕ ಪುಟ್ಟದ್ದು ಮಾಡ್ಕೊಂಡು ಬದುಕ್ತಿರೋ ಹುಡುಗನನ್ನು ಕೂಡ ಮದುವೆ ಆಗಿ ಅವನಿಗೂ ಒಂದು ಉತ್ತಮ ಬದುಕಿನ ಕಡೆ ಕರ್ಕೊಂಡು ಹೋಗೋದೇ ತಾನೇ ನಿಜವಾದ ಹೆಣ್ಣಿನ ಸಾಧನೆ. ಈಗಾಗಲೇ ಎಲ್ಲ ಇರೋನ್ನ ಮದುವೆ ಆಗೋದ್ರೆ ಅದು ತಪ್ಪು ಅಂತ ಹೇಳಲ್ಲ, ಬಟ್ ಅದಕ್ಕಿಂತ ಅವರು ಬಡವರು ಹುಡುಗನೇ ಅಥವಾ ಏನೋ ಅಷ್ಟಾಗಿ ಆಸ್ತಿ ಅಂತಸ್ತಿಲ್ಲದೆ ಹೋದರೂ ಕೂಡ ಅಂಥವರನ್ನು ಮದುವೆ ಆಗಿ ಅವರ ಜೀವನದಲ್ಲಿ ಭಾಗ್ಯವಾಗೋದು, ಈಶ್ವರ ಪರಮಾತ್ಮ ಅವರ ಜೀವನದಲ್ಲಿ ನಾವು ಹೋಗಿ ಅವರ ಬದುಕನ್ನು ಬೆಳಗದಾಗಲೇ ಒಂದು ಹೆಣ್ಣಿನ ಬದುಕು ಸಾರ್ಥಕವಾಗುವುದು. ಪರಮಾತ್ಮ ಆಗಲಿ, ತೊಂದರೆ ಇಲ್ಲ, ಬಟ್ ಇದೊಂದು ತಲೆಯಲ್ಲಿ ಯಾವಾಗಲೂ ಇಟ್ಕೋ. ಇಲ್ಲಿ ನಿಮ್ಮಿಂದ ಅತಿ ದೊಡ್ಡ ತಪ್ಪಾಗಿತ್ತು. ಅವಳನ್ನ ಅಂದರೆ ಒಂದು ಹೆಣ್ಣು ಮಗಳನ್ನ ಒಂದೇ ಸಾರಿ ಬರಮ್ಮ ಮನೆಗೆ ಮಾತಾಡಬೇಕು ಅಂತ ಕರೆಯೋದಿದೆಯಲ್ಲ, ಅಪ್ಪ ಅಮ್ಮ ಬದುಕಿದ್ದಾಗ ಬೇಡ, ಆಯಿತು ಆ ಹುಡುಗಿಗೆ ಇಷ್ಟ ಇದೆ ಅಂತ ಗೊತ್ತಾದಾಗ ನಿನ್ನ ಅಪ್ಪ ಅಮ್ಮ ಹೋಗ್ಬೇಕಿತ್ತು. ಯಾಕಂದ್ರೆ ನಿಮ್ಮ ನಡುವೆ ಈ ಹುಡುಗಿ ಆಟಿಕೆ ಏನು ಬುದ್ಧಿ ಅಂತ ತಗೊಂಡೆ, ಅವಳು ಹಿಂಗೆ ಮಾಡಿಬಿಟ್ಲು ಹಂಗೆ ಮಾಡಿಬಿಟ್ಲು. ಆಕೆಗೆ ಸ್ವಯಂ ಅಷ್ಟು ಪ್ರಬುದ್ಧತೆ ಇಲ್ಲ, ಅವ್ರ ಮನೆಯವ್ರ ಮೂಲಕ ಬಂದ್ರೇನೆ ಆ ಸಂಬಂಧಕ್ಕೊಂದು ತೂಕ, ಹೌದಲ್ಲಯ್ಯ? ನೀವು ಈ ಹುಡುಗಿ ಮಾತು ನಂಬ್ಕೊಂಡು ಅವತ್ತು ಬೇಕು ಅಂದ್ಲು ಇವತ್ತು ಬೇಡ ಅಂದ್ಲು, ಮದುವೆ ಆಗೋಳು ಅವಳೇ ಇರ್ಬೋದು, ಆದರೆ ಆಕೆಯನ್ನು ಸಾಕಿ ಸಲಹುದವ್ರು ಇನ್ನೂ ಜೀವಂತವಾಗಿದ್ದಾರಲ್ಲ. ಹಾಗಾಗಿ ಇಲ್ಲಿ ನಿಮ್ಮ ನಡುವೆ ಅವಳು ಬೇಕು ಅಂದ್ಲು, ಆಮೇಲೆ ಆಟೋ ಓಡಿಸೋದು ಬಿಡು ಅಂದ್ಲು, ಅದು ಮಾಡು ಅಂದ್ಲು, ಇದು ಮಾಡು, ನಿಮ್ಮ ನಡುವಿನ ಜಗಳಕ್ಕೆ ಯಾವ ಮಹತ್ವವೂ ಇಲ್ಲ. ಪ್ರೇಮಿಗಳ ದೃಷ್ಟಿಕೋನದಿಂದ ಏನೋ ಅದೊಂದು ಪ್ರೀತಿಯುತ ವಿಚಾರಗಳಿರ್ಬೋದು, ಆದರೆ ಒಂದು ಸಾಮಾಜಿಕವಾದ ಕಟ್ಟುಪಾಡುಗಳು, ಇದು ಹಿಂಗಿರಬೇಕು, ಇದು ಈ ಪ್ರೋಸೆಸ್ ಇದೆ, ಅದು ಅವರ ಅಪ್ಪ ಅಮ್ಮ ನಿಮ್ಮ ಅಪ್ಪ ಅಮ್ಮ ಅದಿದ್ರೇ ಚಂದ. ಅದಿಲ್ಲದೇ ನಿಮ್ಮ ಜಗಳಕ್ಕೆ ಅಲ್ಲಿ ಯಾವ ಅರ್ಥವೂ ಇಲ್ಲ. ಓಕೆ ಪ್ರೀತಿಸ್ತೀನಿ ಅಂದ್ಬಿಟ್ಲಂತೆ, ಆಮೇಲೆ ಒಂದು 6 ತಿಂಗಳು ಬಿಟ್ಟು ಬ್ಲಾಕ್ ತೆಗೆದ್ಲಂತೆ, ಆಮೇಲೆ ನೀನು ಕೂಡ ಒಪ್ಕೊಂಡ್ಬಿಟ್ಟಂತೆ,
ಆಯ್ತಪ್ಪ, ಆಕೆ ಏನೋ 6 ತಿಂಗಳು ಯಾಕೆ ಬಿಟ್ಟು ಹೋಗ್ಬೇಕಿತ್ತು, ಅವಳು ಆಟೋ ಓಡಿಸೋದು ಬಿಡು, ಅದು ಮಾಡಬೇಡ ಇದು ಮಾಡಬೇಡ ಅಂತ ಅವಳು ಯಾಕೆ ಹೇಳಬೇಕಿತ್ತು, 6 ತಿಂಗಳು ಹೋಗ್ಬಿಟ್ಟು ಆಮೇಲೆ ಯಾಕೆ ಬರಬೇಕಿತ್ತು, ಸರಿನಪ್ಪ ಅವಳಿಗೇನೋ ಬುದ್ಧಿ ಇರಲಿಲ್ಲ ಬಂದ್ಲು, ನೀನು ಯಾಕೆ ಕೂಡ್ದೆ, ನೀನು ಯಾಕೆ ಮತ್ತೆ ಒಪ್ಕೊಂಡೆ, ನನಗೂ ಬುದ್ಧಿ ಇರಬೇಕಿತ್ತಲ್ಲ. ಹೌದು. ಆಯ್ತಪ್ಪ, ನಾನು ಸತ್ತು ಬಿಡ್ತೀನಿ, ನೀನು ಇರಲ್ಲ ಅಂದ್ರೆ ನಾನು ಇರಲ್ಲ, ಅದು ಇದು ಮಾಡಲ್ಲ, ಅವಾಗಲೇ ಹೇಳಬೇಕಿತ್ತು. ಹೋಗು ನಿನ್ನ ಅಪ್ಪ ಅಪ್ಪನ ಒಪ್ಸು, ಆಮೇಲೆ ಯಾಕೆ ಇವೆಲ್ಲ ನೋಡಪ್ಪ. ಆಕೆನೂ ಹುಮ್ಮಸ್ಸಲ್ಲಿ ಮಾತಾಡ್ಬಿಡೋದು, ನಶೆಯಲ್ಲಿ ಮಾತಾಡ್ಬಿಡೋದು, ರಾತ್ರಿ 12-1 ಗಂಟೆ ತನಕ ಮಾತಾಡ್ಕೊಂಡು ಕೂತ್ಕೊಳ್ಳೋದು, ಕನಸುಗಳು ಕಟ್ಕೊಳ್ಳೋದು. ಬಟ್ ಒಂದು ಮದುವೆಯನ್ನು ಹಂತಕ್ಕೆ ಬರಬೇಕು, ಎಲ್ಲ ಒಪ್ಪಬೇಕು ಅಂದಾಗ ನನ್ನ ಯೋಗ್ಯತೆಯನ್ನು ಮನೆಯಲ್ಲಿ ನೋಡ್ತಾರೆ. ನನ್ನ ಮನೆಯಲ್ಲಿ ಅಲ್ಲಿರೋ ಹೆಣ್ಣಿನ ಮನೆಯವರಾದರೂ ನೋಡ್ತಾರೆ, ಹೌದಲ್ಲಪ್ಪ. ಹಾಗಾಗಿ ಇಲ್ಲಿ ಆಗೇದು ಸರಿನಾ ನಿನ್ನ ಸರಿನಾ ಅಂತ ಹೇಳಲಿಕ್ಕೆ ಹೋಗಲ್ಲ. ಬಟ್ ಈಗ ನೋಡಿ, ನಿಮ್ಮ ದೊಡ್ಡತನ ಏನಂದರೆ, ನಿಮ್ಮ ತಂದೆ ತಾಯಿ ಹೇಳಿದ ಮಾತನ್ನು ನೀವು ಅಂತಿಮವಾಗಿ ಕೇಳಿದ್ರಿ, ಅಥವಾ ಅವ್ರ ಮಾವ ಬಂದು ಹೇಳಿದಾಗ ಒಬ್ಬ ಹುಡುಗನಾಗ ನೀವು ಅದನ್ನು ಗೌರವಿಸಿದ್ರಿ, ಅದು ನಿಮ್ಮ ದೊಡ್ಡತನ. ಅಂದರೆ ಇಲ್ಲಪ್ಪ ಇದು ಏನು ಆಕೆ ತಲೆ ಕೆಡಿಸಿದೆಯಾ, ಈಗ ಅವರು ಒಂದು ಮಾತು ತಪ್ಪು ಕಂಪ್ಲೇಂಟ್ ಕೊಟ್ಟಿದ್ರೆ, ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ರೆ ಜೀವನ ನರಕ ಆಗ್ಬಿಡೋದು. ಹಿಂಗೆ ನಮ್ಮ ಹುಡುಗಿನ ಬ್ಲ್ಯಾಕ್ ಮೇಲ್ ಮಾಡ್ತವನೆ, ಅದು ಮಾಡ್ತವನೆ, ಇದು ಮಾಡ್ತವ, ಏನು ಮಾಡಿಲ್ಲ, ಸುಮ್ಮನೆ ಹಂಗೆ ಕೊಟ್ಟಿದ್ರೆ ಪಾಪ ಅವರು ಮರ್ಯಾದಸ್ಥರು ಬಂದು ಅದನ್ನು ನಿನ್ನ ಒಳಗಡೆ ಹೇಳಿ ಸರಿ ಮಾಡ್ಕೊಂಡಿದ್ದಾರೆ. ಇವತ್ತು ಅದಕ್ಕೆ ಕಾಯ್ತಾ ಇರ್ತಾರೆ ನಿಮ್ಮ ತಂದೆ ತಾಯಿಯನ್ನ ಮರ್ಯಾದೆ ತೆಗಿಯೋಕ್ಕೆ. ಸ್ವಲ್ಪ ಇದ್ರಾಗೆಲ್ಲ ಯಾವುದೇ ಆಗಲಿ ಅವ್ರು ಹೆತ್ತವ್ರು ಇದ್ದವ್ರೆ ಅಂದಾಗ ಹಿಂಗೆ ನಿಮ್ಮ ಮಗಳನ್ನು ಮದುವೆ ಆಗಬೇಕು ಅಥವಾ ಹಿಂಗೆ ಹೋಗಿ ಕೇಳೋದು, ಹುಡುಗಿ ಒಪ್ಪಿಗೆ ತಗೊಂಡ್ರೆ ಫೈನ್, ಆ ತಕ್ಷಣ ಹೆತ್ತವ್ರು ಒಪ್ಪಿಗೆ ತಗೊಳ್ಬೇಕು. ಕಡೆಗೆ ಎಲ್ಲ ತುಂಬ ಪ್ರೀತಿಗಳಲ್ಲಿ ನಾನು ನೋಡಿದ್ದೀನಲ್ಲ, ಸಾವಿರಾರು ಕತೆ ಕೇಳಿರೋನಾಗ ನನಗೆ ತುಂಬ ಕತೆಗಳಲ್ಲಿ ಏನು ಕೊನೆಯಲ್ಲಿ ಆಗೋ ಒಂದು ಪವಾಡ ಏನಂದರೆ, ಮೊದಲೆಲ್ಲ ಪ್ರೀತಿ ಮಾಡಿಬಿಟ್ಟಿರ್ತಾರೆ, ಅಲ್ಲೆಲ್ಲೋ ಕೊನೆಯಲ್ಲಿ ಇಲ್ಲ ನಮ್ಮ ಅಪ್ಪ ಅಮ್ಮ ಒಪ್ಪಲ್ಲ ಅಂತ ಹುಡುಗಿ ಕೈ ಎತ್ಬಿಡ್ತಾಳೆ. ಅಥವಾ ಇವನಿಗೆ ಆ ಹುಡುಗಿಯನ್ನು ಎಲ್ಲ ರೀತಿಯಲ್ಲೂ ತಪ್ಪಾಗಿ ಬಳಸ್ಕೊಂಡು ಇವನಿಗೆ ಆ ಆಸಕ್ತಿ ಸುಖಗಳು ಎಲ್ಲ ತೀರಿ ಆದಮೇಲೆ ಇಲ್ಲ ನನಗೆ ಇವಳು ಬೇಡ ಅಂತ ಇವನು ಅಂದ್ಬಿಡ್ತಾನೆ. ಅದಕ್ಕೆ ಮದುವೆಗೆ ಮುಂಚೆ ದೇಹವನ್ನು ಒಬ್ಬರಿಗೊಬ್ಬರು ಅರ್ಪಿಸೋದಿದೆಯಲ್ಲ, ಅದು ಯಾವತ್ತೂ ಧರ್ಮವಲ್ಲ. ಅಲ್ಲ ಪಾಪ ನಿಮಗೆ ಹೇಳಲಿಲ್ಲ, ಇದು ನಿಮ್ಮ ನೆಪ ಇಟ್ಟುಕೊಂಡು ಲೋಕಕ್ಕೆ ಹೇಳಿದ್ದು ಅಷ್ಟೇ. ಯಾಕೆ ನಮಗೆ ನಾಳೆ ದಿನ ಇನ್ಯಾವುದೋ ಹೆಣ್ಮಕ್ಳ ಜೊತೆ ಕೂರಬೇಕು, ನಿಲ್ಲಬೇಕು, ಮಲಗಬೇಕು, ಅವಳ ಜೊತೆ ಸಂಸಾರ ಮಾಡಬೇಕು ಅಂತ ನನ್ನ ಒಳಗಡೆ ಮೆಟ್ಟು ತಗೊಂಡು ಹೊಡಿತಾ ಇರುತ್ತೆ. ಅಂದರೆ ಹೆಣ್ಣಿಗೆ ಮಾತ್ರ ಶೀಲ ಅಲ್ಲ, ಗಂಡಿಂದು ಒಂದು ಅತ್ಯುತ್ತಮ ಶೀಲವಂತ ವ್ಯಕ್ತಿತ್ವ ಇರಬೇಕು. ಹಾಗಾಗಿ ಅಲ್ಲಿ ಆ ವಿಚಾರದಲ್ಲೂ ನೀವು ತಪ್ಪು ಮಾಡಿಲ್ಲ, ಮತ್ತು ಅದು ಅದ್ಭುತ ನೀವು. ಆ್ಯಂಡ್ ಇನ್ನೊಂದು, ಅವ್ರ ಕಡೆಯವ್ರು ಯಾರೋ ದೊಡ್ಡವರು ಬಂದು ಹೇಳ್ದೆ, ಈಗ ನಿಮಗೂ ಅಷ್ಟೊತ್ತಿಗೆ ಬೇಡವಾಗಿದ್ಲು, ಹೌದಲ್ಲಪ್ಪ. ಈಗ ಈ ಮುಂಚೆ ಒಬ್ರು ಕರೆ ಮಾಡಿದ್ರು, ಒಬ್ಬ ಹುಡುಗ, ಕೇಳಿಸ್ಕೊಂಡ್ರ? ಲಾಸ್ಟ್ ಮೂಮೆಂಟ್ ಅಲ್ಲಿ ಕೇಳಿಸ್ಕೋದಾಗ ನಾ ಕಾಲ್ ಮಾಡ್ಬೇಕಂತ ನನ್ಗೆ ಆಕೆಯನ್ನು ಬಿಟ್ಟು ಬದುಕೋಕ್ ಆಗ್ತಿಲ್ಲ, ಸಾಯೋಷ್ಟು ಹಚ್ಕೊಂಡ್ಬಿಟ್ಟಿದ್ದೀನಿ ಅಂತ. ಅಂದ್ರೆ ಈ ಮಟ್ಟಿಗೆ ಹಚ್ಕೊಂಡಾಗ ಅವ್ರ ಮಾವ ಅಲ್ಲ ದೇವ್ರು ಬಂದು ಹೇಳಿದ್ರು ಅವಳನ್ನು ಬಿಡೋಕ್ ಆಗ್ತಿರ್ಲಿಲ್ಲ ನಿನ್ ಕೈಲಿ. ಇಲ್ಲ ಗುರುಜಿ, ನಾನು ಆ ರೀತಿ ಹಚ್ಕೊಂಡಿದ್ದೆ ಗುರುಜಿ. ಅಂದ್ರೆ ಹಚ್ಕೊಂಡಿದ್ದೆ, ಬಟ್ ಗುರುಜಿ ಅವಳು ಎಲ್ಲಿ ನನ್ನ ಮನಿ ಮಠ ಬಂದು ನಮ್ಮ ಪಪ್ಪ ಅಮ್ಮನ ಮುಂದೆ ಹೇಳಿ ಆಮೇಲೆ ಅವರು ಚೇಂಜ್ ಮಾಡಿದ್ಲಲ್ಲ ಗುರುಜಿ, ನಾನು ಡಿಸೈಡ್ ಆಗ್ಬಿಟ್ಟೆ ಬೇಡ ನನಗೆ ಅಂತ. ಇರ್ಲಿ ಅವ್ರು ಬಂದು ಹೇಳಲಿ ಬಿಡ್ಲಿ ಅಥವಾ ಆಕೆನೇ ಒಪ್ಪಿ ತಾಳಿ ಕಟ್ಟು ಅಂದ್ಬಿಟ್ಟಿದ್ರು ಕೂಡ, ನಾನೊಬ್ಬ ಗೌರವಾನ್ವಿತ ಅಥವಾ ಮರ್ಯಾದವಂತ ವ್ಯಕ್ತಿಯಾಗಿ ಹುಡುಗನಾಗಿ, ಇಲ್ಲಪ್ಪ ನಿನ್ನ ಅಪ್ಪ ಅಮ್ಮ ಅವ್ರು ಒಪ್ಪುತ್ತಾರೆ ಅಂತ ಅವ್ರಿಗೆ ಕಿವಿಗೆ ಬಿದ್ದು ಆಮೇಲೆ ಏನು ಬರುತ್ತೆ ಆಮೇಲೆ ನಿರ್ಧಾರ ತಗೊಳ್ಳೋಣ. ಹೌದು, ಅವ್ರು ಕಿವಿಗೆ ಬಿದ್ದಿಲ್ಲ ಅಂದ್ರೆ ಅದು ಎಂಥ ದೊಡ್ಡ ಅನ್ಯಾಯನಯ್ಯ. ಈಗ ನೀನು ಮನೆ ಮುಂದೆ ನಿಮ್ಮ ಅಮ್ಮ ಬೆಳೆಸಿ ನೀರು ಇದ್ದವರು ಒಂದು ಯಾವುದೋ ಹೂವಿನ ಗಿಡದಲ್ಲಿ ಬಿಟ್ಟಿರೋ ಹೂವನ್ನು ನಿಮ್ಮ ಅಮ್ಮಂಗೆ ಗೊತ್ತಿಲ್ದಂಗೆ ಹೂ ಕಿತ್ಕೊಂಡು ಹೋದ್ರೇನೆ ಅಮ್ಮನಿಗೆ ಅಷ್ಟು ಬೇಜಾರಾಗುತ್ತೆ ಅನ್ನೋದಾದ್ರೆ, ಹುಟ್ಟಿಸಿರೋ ಮಗಳು ಯಾರಿಗೂ ಗೊತ್ತಿಲ್ದಂಗೆ ಹೂ ಕಿತ್ಕೊಂಡು ಹೋದಂಗೆ ಮಗಳನ್ನ ಎತ್ಕೊಂಡು ಹೋಗ್ಬಿಟ್ರೆ ಏನಾಗ್ಬೇಕು ಅವ್ರ ಬದುಕು? ಹೌದು ಗುರುಜಿ, ಪಪ್ಪ ನಂಗೆ ಹೇಳ್ತಾ ಇದ್ರು ಈ ವಿಷಯದ ಬಗ್ಗೆ. ಅದೇ ಧರ್ಮ, ಅದನ್ನೇ ಮತ್ತೆ ಭಗವಂತ ನನ್ನ ಬಾಯಲ್ಲೂ ನುಡಿಸಿದ್ದಾನಷ್ಟೇ. ಇದು ಈ ವಿಚಾರ ಅಂತಲ್ಲ, ಎಲ್ಲೂ ಹೋದ್ರು ಅಷ್ಟೇ. ಅದು ಯಾರಿಗೆ ಸ್ವಂತ ಇದೆಯೋ ಅವ್ರ ಒಪ್ಪಿಗೆ ಇಲ್ಲದೆ ನಾನು ಅದನ್ನು ಸ್ವೀಕರಿಸಬಾರ್ದು, ಅದು ಧರ್ಮ ಅಲ್ಲ ಅಂತ. ಅದಕ್ಕೆ ಈ ಅಳಿಯನ ಪಾದ ತೊಳೆದು ಮಗಳನ್ನು ಅವನಿಗೆ ಅರ್ಪಿಸೋದನ್ನು ನಮ್ಮ ಮದುವೆ ಸಂಪ್ರದಾಯದಲ್ಲಿ, ಅಂದರೆ ಹೆಣ್ಣನ್ನ ಈ ಮನೆಯಿಂದ ಆ ಮನೆ ಕಳಿಸೋದಿಕ್ಕೆ ಒಂದು ಸಂಪ್ರದಾಯವೇ ಇದೆ. ಅವರು ಒಪ್ಪಿ ಅಳಿಯನ ಮಡ್ಲಿಗೆ ಈ ಮಗಳನ್ನು ಹಾಕಿ ನನ್ನ
ಮಗಳು ಪಾರ್ವತಿಯಷ್ಟೇ ಶೀಲವಂತಳು ಅಥವಾ ಪಾರ್ವತಿಯಷ್ಟೇ ಪವಿತ್ರಳು, ನೀನು ಪರಮೇಶ್ವರನಂತೆ ಈ ಹೆಣ್ಣನ್ನು ಕಾಪಾಡಿಕೋ ಅಂತ ಈ ಹೆಣ್ಮಗಳನ್ನು ಅವನ ಮಡ್ಲಿಗೆ ಹಾಕೋದು ಒಂದು ಪದ್ಧತಿ. ಅದು ಬಿಟ್ಬಿಟ್ಟು ನಾನು ಹೆಂಗೆ ಬೇಕು ಹಂಗೆ ಓಡಿಸ್ಕೊಂಡು ಹೋಗಿ ನಾನು ಮನೆ ಮುಂದೆ ನಾನು ನಿಮ್ಮ ಅಮ್ಮ ಬೆಳೆಸಿರೋ ಒಂದು ಹೂ ಕಿತ್ಕೊಂಡಾಗಲೇ ಅಮ್ಮನಿಗೆ ಅಷ್ಟು ಬೇಜಾರು ಅನ್ನೋದಾದರೆ, ಈ ಮಗುವನ್ನು ಈ ಹೆಣ್ಮಗಳನ್ನು ಎತ್ತಿರೋಳು ಒಬ್ಳು ತಾಯಿನೇ ಅಲ್ವ, ನಿನ್ನ ತಾಯಿ ಥರ. ಹೌದು. ಇದು ನನ್ನ ಪ್ರೀತಿಸಿದವಳನ್ನ ಪಡ್ಕೊಳ್ಬೇಕು ಅನ್ನೋ ಆತುರದಲ್ಲಿ ಈ ಧರ್ಮಗಳನ್ನು ನಾವು ಮರಿಬಾರ್ದು. ಇರ್ಲಪ್ಪ, ನೀನು ಅದೇನು ಒಂಚೂರು ಅಲ್ಲೆಲ್ಲೋ ಮನೆಗೆ ಕರೆಸ್ಕೊಂಡು ಅವಳೊಬ್ಬನ್ನೇ ಕೇಳಿ ಅದ್ರ ಮೇಲೆ ನಿಮ್ಮ ಅಪ್ಪ ಅಮ್ಮ ನಿರ್ಧಾರ ಮಾಡಿದ ತಪ್ಪು. ಬಟ್ ಆಮೇಲೆ ಅವರು ಮಾವ ಬಂದಾಗ ನೀವು ಅದನ್ನು ಗೌರವದಿಂದ ಕಂಡ್ರಿ ಅಥವಾ ಅದನ್ನು ಗೌರವಿಸಿದ್ರಿ, ದಟ್ಸ್ ಗ್ರೇಟ್. ಅಷ್ಟು ಸಾಕಪ್ಪ. ಇನ್ನು ಮುಂದೆ ನಾನು ಹೇಳೋದು, ಅದೇನು ಆಟ ಓಡಿಸ್ತೀರೋ ಏನು ಓಡಿಸ್ತೀರಯ್ಯ, ಒಳ್ಳೆ ರೀತಿಯಲ್ಲಿ ಬದುಕಲಿಕ್ಕೆ ಯಾವುದಾದ್ರೇನಪ್ಪ. ನನಗೆ ಬಹಳ ಖುಷಿ ಆಕೆ ಬಿಡು ಅಂದಾಗ, ಅಯ್ಯೋ ಪ್ರೀತಿಸಿದ ಹುಡುಗಿಗೋಸ್ಕರ ನಾನು ಅಪ್ಪ ಅಮ್ಮನ ಬಿಡ್ಲಿಕ್ಕೂ ತಯಾರಿದ್ದೀನಿ ಅನ್ನೋ ಕಾಲದಲ್ಲಿ ಆ ಕೆಲಸವನ್ನು ನೀನು ತುಚ್ಛವಾಗಿ ಕಂಡ ಹೆಣ್ಮಗಳನ್ನೇ ನೀನು ಬಿಟ್ಟಿದ್ದೀಯಲ್ಲ, ಅದೇ ಧರ್ಮ. ಅವಳಿಗೋಸ್ಕರ ಇದನ್ನು ಬಿಡು ಅದನ್ನು ಬಿಡು ಅಂದ್ರೆ ಕಡೆಗೆ ಎಲ್ಲ ಬಿಟ್ಟು ಏನ್ ಮಾಡ್ತೀಯ? ಅವಳು ಅವಾಗ ಆಟೋ ಬಿಡಂದಾಗ ನಾನು ಬಿಡ್ಲಿಲ್ಲ ಗುರುಜಿ. ಈಗ ಆಟೋನು ಇಟ್ಕೊಂಡು ಮತ್ತು ಒಂದು ಒಮಿನಿ ತಗೊಂಡಿದ್ದೀನಿ ಗುರುಜಿ ನಾನು. ಗ್ರೇಟ್. ಒಮಿನಿ ತಗೊಂಡು ಸ್ಕೂಲ್ ಹುಡುಗರ್ನ ಬಿಡ್ತೀನಿ ಗುರುಜಿ. ವೆರಿ ಗುಡ್. ಒಳ್ಳೇದಾಗ್ಲಿ. ಬಹಳ ಸಂತೋಷ. ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಳಪ್ಪ. ಈ ಹುಡುಗಿ ವಿಚಾರ ಇಲ್ಲಿಗೆ ಬಿಟ್ಟಿದ್ಯಾ? ಅವ್ರ ಮಾವ ಬಿಟ್ಟು ನಾನು ಒಂದು 3-4 ಮಂತ್ ಆಯ್ತು ಗುರುಜಿ. ವೆರಿ ಗುಡ್. ನಾನ್ ತಲೆ ಕೆಡಿಸ್ಕೊಳ್ಳ ಗುರುಜಿ ಅವಳು ಅದ್ರ ಬಗ್ಗೆ. ನನಗ ನಮ್ಮ ಪಪ್ಪ ಮಮ್ಮಿ ಏನ್ ಹೇಳ್ತಾರೆ ನಾನು ಅದನ್ನ ಕೇಳ್ತೇನೆ ಗುರುಜಿ. ಇರ್ಲಯ್ಯ, ಇದೊಂದು ವಿಚಾರದಲ್ಲೆಲ್ಲ ಒಂಚೂರು ತಪ್ಪಾಗಿದೆ, ಬಟ್ ಅದನ್ನು ಸದ್ಯದಲ್ಲೇ ಅಥವಾ ಬೇಗ ತಿದ್ದುಕೊಂಡಿದ್ದೀರಾ, ಅದು ಬಹಳ ಸಂತೋಷ. ಅಲ್ಲಿ ಆ ಹೆಣ್ಮಗಳು ಮಾಡಿದ್ದ ತಪ್ಪಲ್ವ ಸರ್, ಅದಕ್ಕೆ ನಾನು ಅವಳನ್ನು ದೂರ ಇಟ್ಟೆ ಅಲ್ವ ಸರ್? ವಿಚಾರ ಅದು ಚರ್ಚೆ ಅಲ್ವೇ ಅಲ್ಲ. ಅವರ ಅಪ್ಪ ಅಮ್ಮನಿಗೆ ಗೊತ್ತಿದ್ದು ಎಲ್ಲ ಮದುವೆ ಸೆಟ್ಟಾಗಿ ಎಂಗೇಜ್ಮೆಂಟ್ ಆಗಿ ಆಮೇಲೆ ಇಂಥದ್ದೇನೋ ಅವಳು ಬೇಡ, ನೀನು ಆ ಕೆಲಸ ಮಾಡಬೇಡ, ಅದು ಮಾಡಬೇಡ, ಇದು ಮಾಡಬೇಡ ಅಂತ ದುರ್ಬುದ್ಧಿ ತೋರಿಸಿ, ಎಂಗೇಜ್ಮೆಂಟ್ ಆದಮೇಲೂ ಕೂಡ ಇಂಥ ದುರ್ಬುದ್ಧಿ ತೋರಿಸಿದ ಜನರನ್ನು ದೂರ ಇಟ್ಟು ಅದು ಒಳ್ಳೆಯದೇ, ಪರವಾಗಿಲ್ಲ. ಆವಾಗ ನೀನು ಕೇಳಬೇಕು, ಸರ್ ಎಂಗೇಜ್ಮೆಂಟ್ ಆಗ್ಬಿಟ್ಟಿದೆ ಗುರುಗಳೇ, ಆದರೆ ಇಂಥ ದುರ್ಬುದ್ಧಿ ತೋರಿಸ್ತಾಳೆ, ಅದಕ್ಕೆ ನಾನು ದೂರ ಇಟ್ಟಿದ್ದೀನಿ, ಇದು ಸರಿ ಅಲ್ವಾ? ಹೌದಪ್ಪ, ಅದು ಸರಿ ಅಂದಿದೆ ಅಂದರೆ ಇದು ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಆದಾಗ ಇದು ಚರ್ಚೆಗೆ ಬರೋ ವಿಚಾರ ಆಗ್ತಿತ್ತು. ಬಟ್ ಇದು ನಿಮ್ಮಲ್ಲೇ ಆಗಿರೋದ್ರಿಂದ ಇದು ಚರ್ಚೆ ಮಾಡೋ ವಿಚಾರವೇ ಅಲ್ಲ. ಬಟ್ ಇಲ್ಲಿ ಚರ್ಚೆ ಮಾಡೋ ವಿಚಾರ ಏನು ತಗೊಂಡೆ ನಾನು ಅಂದರೆ, ಅವ್ರಿಗೆ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲದೆ ನೀವು ಇಷ್ಟೆಲ್ಲ ಮುಂದುವರೆದಿದ್ದು ಅಥವಾ ನಿಮ್ಮ ಮನೆಯಲ್ಲಿ ಕರ್ಸ್ಕೊಂಡು ಇದು ಚರ್ಚೆ ಮಾಡೋ ವಿಚಾರ. ಅಷ್ಟಾಯ್ತಪ್ಪ. ಕೆಲಸ ಮಾಡಿಕೊಂಡು ಆ ಮಕ್ಕಳನ್ನು ಸಾಗಿಸಿ ಅವರವರ ಶಾಲೆಗೆ ಬಿಟ್ಟು ಮತ್ತೆ ಕರ್ಕೊಂಡು ಹೋಗಿ ಎಂಥ ಪವಿತ್ರವಾದ ಕೆಲಸ ಮಾಡ್ತಿದ್ದೀರಿ. ಆ ಮಕ್ಕಳನ್ನು ಕರ್ಕೊಂಡು ಹೋದು ಅಂದರೆ ದೇವ್ರನ್ನ ಕರ್ಕೊಂಡು ಹೋದಂಗೆ. ಸೊ ತುಂಬ ಜಾಗರೂಕರಾಗಿರಿ. ಎಷ್ಟೋ ತಂದೆ ತಾಯಿಗಳ ಕನಸುಗಳನ್ನು ನೀವು ನಿಮ್ಮ ವ್ಯಾನಲ್ಲಿ ಕೂರಿಸ್ಕೊಂಡು ಹೋಗ್ತೀರಾ, ಹೌದಲ್ಲ? ಜಾಗ್ರತೆಯಿಂದ ಇರಿ. ಒಳ್ಳೆ ಹೆಣ್ಮಗಳು ಸಿಗಲಿ, ಒಳ್ಳೆ ಬದುಕನ್ನು ಕಟ್ಟಿಕೊಳ್ಳಿ, ಬಿಂದಾಸ ಸಂತೋಷವಾಗಿರಿ. ತಾಳಿ ಕಟ್ಟಿದ ಹೆಣ್ಣನ್ನು ದೇವತೆಯಂತೆ ನೋಡ್ಕೊಳ್ಳಿ. ಅದಕ್ಕೆ ಮುಂಚೆ ಏನೇನೋ ಮಾಡ್ಕೊಳ್ಳೋದ್ರ ಬದಲು ನಿಂದು ಅಂತ ಸ್ವಂತ ಆಗುತ್ತಲ್ಲ, ಆಮೇಲೆ ಅದನ್ನು ದೇವತೆಯಂತೆ ಕಂಡು ಆ ಹೆಣ್ಣನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಒಳ್ಳೇದಾಗುತ್ತೆ, ಆಯ್ತಲ್ಲ? ಶುಭವಾಗ್ಲಪ್ಪ. ಇನ್ನೇನಾದ್ರೂ ಹೇಳೋದಿದ್ಯಾ? ಇಲ್ಲ ಗುರುಜಿ. ಗೊಂದಲ ಪರಿಹಾರ ಆಯ್ತಾ? ನಾನು ಅದನ್ನೇ ಕೇಳ್ಬೇಕಂತ ಮಾಡಿದ್ದೆ ಗುರುಜಿ. ಆಗ್ಲಿ, ಒಳ್ಳೇದಾಗ್ಲಿ, ಶುಭವಾಗ್ಲಿ. ನಿನಗೂ ಒಳ್ಳೆ ಹೆಣ್ಮಗಳು, ಒಳ್ಳೆ ಸಂಗಾತಿ ಸಿಕ್ಕಿ ನಿನ್ನ ಬದುಕು ಸದಾ ನಗನಗ್ತಾ ಇರಲಿ. ನಿನಗೆ ಒಳ್ಳೇದಾಗ್ಲಪ್ಪ. ಥ್ಯಾಂಕ್ ಯು ಸೊ ಮಚ್ ಗುರುಜಿ. ಥ್ಯಾಂಕ್ ಯು. ನೋಡಿ, ಇಲ್ಲಿ ಪ್ರೀತಿ ಮಾಡಿದ ಒಬ್ಬ ಹುಡುಗ ಆ ಹೆಣ್ಮಗಳನ್ನು ಪ್ರೀತಿ ಮಾಡ್ತಾ ತುಂಬ ಸಾರಿ ಇಲ್ಲಿ ನಾನು ಈ ಪ್ರೀತಿಯ ವಿಚಾರಲ್ಲಿ ಗಮನಿಸಿರೋದು, ಬಿಡು ಆಮೇಲೆ ಅಪ್ಪ ಅಮ್ಮನ ಒಪ್ಸೋಣ ಅಥವಾ ಅದು ಮಾಡೋಣ ಇದು ಮಾಡೋಣ, ಯಾರೂ ಒಪ್ಪಲಿಲ್ಲ ಅಂದ್ರೆ ಓಡೋಗ್ಬಿಡೋಣ. ನೋಡಿ, ಈ ಯೋಚನೆ ಎಲ್ಲ ಮಾಡಬೇಡಿ ಅಲ್ವಾ? ಬದುಕನ್ನು ತುಂಬ ಅಲ್ಲೋಲ ಕಲ್ಲೋಲ ಮಾಡ್ಕೊಳ್ಳೋದು ಬೇಡ. ಓಡೋದವರೆಲ್ಲ ಚೆನ್ನಾಗಿದ್ದಾರೆ ಅನ್ನೋದು ಸುಳ್ಳು. ಯಾರೋ ಒಬ್ಬರೋ ಇಬ್ಬರು ಒಳ್ಳೆ ಜಾಬ್ ತಗೊಂಡು ಎಲ್ಲ ರೀತಿ ಸೆಟ್ಲಾಗಿದ್ದವ್ರು ಏನೋ ಬದುಕೊಂಡ್ರು. ಹಂಗೆ ಮಕ್ಕಳ ಮೇಲೆ ಕನಸುಗಳನ್ನ ಇಟ್ಕೊಂಡಿರ್ತಾರೆ. ನೀವು ಅಪ್ಪ ಅಮ್ಮನ ಮರ್ಯಾದೆ ತೆಗೆದು ಹಿಂಗೇನೇನೋ ಮಾಡ್ಕೊಂಡು ಕೂತ್ಕೊಂಡಾಗ ಅದು ಯಾರಿಗೂ ಶ್ರೇಯಸ್ಸಲ್ಲ. ಹಂಗೆ ಮಾಡ್ಲಿಕ್ಕೆ ಹೋಗಬೇಡಿ.
ಬಟ್ ಇಂಥದ್ದೇನೋ ವಿಚಾರಗಳು ಬಂದಾಗ ಆದಷ್ಟು ಹೆಣ್ಮಕ್ಳು ಕೂಡ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲದೆ ಆ ಹುಡುಗನ ಮನೆಗೆ ಹೋಗೋದು, ಆ ಹುಡುಗ ಹೇಳ್ದಂಗೆ ಕೇಳೋದು, ಫೋನಲ್ಲಿ ಸಂಸಾರ ಮಾಡುವಷ್ಟು ಮುಂದುವರಿಯೋದು. ಅವತ್ಯಾರ ಪುಣ್ಯಾತ್ಮ ಒಬ್ಬರು ಮಾಡಿದ್ರು, ಸರ್ ನಾವೆಷ್ಟು ಪ್ರೀತಿ ಮಾಡ್ತಿದ್ದೋ ಅಂದರೆ ಇನ್ನು ಇಬ್ಬರು ಮನೆಗೂ ಗೊತ್ತಿಲ್ಲ, ಆದರೆ ಬೇಬಿ ನನಗೇನು ನೆನಪೈತೆ, ಓಕೆ ಬೇಬಿ ನೀನು ಊಟ ಮಾಡಿದೀಯಾ, ಊಟ ಮಾಡಾದ್ಮೇಲೆ ನನಗೆ ಹೇಳು, ನಾನಿಲ್ಲಿ ಊಟ ಮಾಡಬೇಕು. ಅಯ್ಯೋಯ್ಯಪ್ಪ, ಹೆಂಗ್ರಿ ತಡ್ಕೊಳೋದು ಈ ಜೀವ. ನನಗೆ ಇರ್ತವೆ ನೋಡಿ, ಆ ಪ್ರೀತಿ ಇರ್ತವೆ, ಅದನ್ನು ಮುಗ್ಧತೆ ಅನ್ಬೇಕಾ, ಭ್ರಮೆ ಅನ್ಬೇಕಾ, ಅಥವಾ ನಾಳೆಯ ದುರಂತಕ್ಕೆ ಇವರು ಮಾಡ್ಕೊಳ್ತಿರೋ ದಾರಿ ಅನ್ಬೇಕಾ. ಎಷ್ಟು ಮುಳುಗೋಗ್ಬಿಟ್ಟಿರ್ತಾರೆ. ನಾಳೆ ಮನೇಲಿ ಒಪ್ಪದೇ ಇರ್ಬೋದು, ಅಥವಾ ಅವಳು ಕೈ ಕೊಡ್ಬೋದು, ಇಲ್ಲ ಇವನು ಕೈ ಕೊಡ್ಬೋದು. ಹೌದು, ಪ್ರೀತಿ ನಂಬಿಕೆ ಹೌದು. ಇಲ್ಲಪ್ಪ ಆಕೆ ನನ್ನನ್ನು ಪ್ರೀತಿಸ್ತಾಳೆ, ನನ್ನನ್ನು ಕೈ ಬಿಡಲ್ಲ, ಅಥವಾ ಈತ ನನ್ನನ್ನು ಪ್ರೀತಿಸ್ತಾನೆ, ನನ್ನನ್ನು ಕೈ ಬಿಡಲ್ಲ. ಈ ನಂಬಿಕೆಗಳಿಂದ ಆಚೆ ಲೋಕದಲ್ಲಿ ನಡೀತಿರೋದ್ರ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಳ್ಬೇಕು. ಹೌದಪ್ಪ, ತಾಳಿ ಕಟ್ಟೋಕ್ಕಿಂತ ಮುಂಚೆ ಅಥವಾ ಅದು ನನ್ನದು ಅಂತ ಆಗೋಕ್ಕಿಂತ ಮುಂಚೆ ನಾನು ಯಾವುದನ್ನೂ ಖಾತ್ರಿ ಮಾಡ್ಕೊಳ್ಲಿಕ್ಕಾಗಲ್ಲ. ಸ್ವಲ್ಪ ಪ್ರಾಕ್ಟಿಕಲಿ ಈ ಮಾತುಗಳು ಕಷ್ಟ ಇರ್ಬೋದು, ಬಟ್ ಹಾಗೆ ಬದುಕಬೇಕು. ಸ್ವಲ್ಪ ವೈರಾಗ್ಯ ಬೇಕು. ನನ್ನ ಪಾಲಿಗೆ ಬಂದ ಹೆಣ್ಮಗಳನ್ನ ನಾನು ದೇವತೆ ಥರ ನೋಡ್ಕೊಳ್ತೀನಿ ಅಂತ ನಾನು ಹಂಗೆ ಅಂದ್ಕೊಂಡಿರೋದು. ನಮ್ಮ ಪಾಲಿಗೆ ಬಂದವರನ್ನು ಭಗವಂತನ ಅನುಗ್ರಹದಿಂದ ಚೆನ್ನಾಗಿ ನೋಡ್ಕೊಳ್ಬೇಕು. ಅದಕ್ಕೆ ಮುಂಚೆ ಬದುಕಲ್ಲಿ ಏನೇನೋ ಮಾಡಿಕೊಂಡು ತಪ್ಪು ಮಾಡೋದು ಬೇಡ ಅಂತ. ಆಗಲಿ ಇವೆಲ್ಲ ಕತೆ ಕೇಳಿದಾಗ ನಮಗೂ ಒಂದು ಪಾಠ, ಜೀವನದ ಪಾಠ. ನೀವು ಹೆಂಗೆ ಕಲಿತೀರೋ ನಾನು ಹಂಗೆ ಪ್ರತಿ ಕತೆಗಳಲ್ಲೂ ಏನಾದರೂ ಒಂದು ಕಲಿತಾನೆ ಹೋಗ್ತೀನಲ್ಲ. ಇಲ್ಲಿ ಒಳ್ಳೆಯದಾಗಲಿ.